ನೋಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ 15 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 16. ನೋಡಿ, if the position vector of the points A and B are ನೋಡಿ ಇದೆ ಪೊಸಿಷನ್ ವೆಕ್ಟರ್ ಆಫ್ ಎ ಅಂಡ್ ಬಿ ಆರ್ ಡೈರೆಕ್ಟ್ ಆಗಿ ತಗೊಳ್ಳಿ ಅದನ್ನು. ಇದು ಎ ಪೊಸಿಷನ್ ವೆಕ್ಟರ್, ಇದು ಬಿ ಇದು. ದೆನ್ ವಾಟ್ ವಿಲ್ ಬಿ ದ ಪೊಸಿಷನ್ ವೆಕ್ಟರ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ. ಹೌದಾ? ಅಂದ್ರೆ ಇಲ್ಲಿ ಲೆಟ್ ಪೊಸಿಷನ್ ವೆಕ್ಟರ್ ಆಫ್ ಎ ನ ಓ ಎ ವೆಕ್ಟರ್ ಅಂತ ತಗೊಂಡೆ ಅಂದ್ರೆ ಅಲ್ಲಿ 2 -2 4 ಕೊಟ್ಟಿದ್ದಾರೆ. ಪೊಸಿಷನ್ ವೆಕ್ಟರ್ ಆಫ್ ಬಿ ನ ಓ ಬಿ ವೆಕ್ಟರ್ ಅಂತ ತಗೊಂಡೆ ಅಂದ್ರೆ ಅಲ್ಲಿ 3i - j - 3k ಇದಲ್ಲ, ಅದಕ್ಕೆ 3 - 1 - 3 ತಗೊಂತೀನಿ. ಹೌದಾ? ದೆನ್ ದ ಪೊಸಿಷನ್ ವೆಕ್ಟರ್ ಆಫ್ ದೆನ್ ವಾಟ್ ವಿಲ್ ಬಿ ದ ಪೊಸಿಷನ್ ವೆಕ್ಟರ್ ಆಫ್ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂತ ಹೇಳಿದ್ದಾರೆ. ಹೌದಾ? ಅದನ್ನ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂದ್ರೆ ಎರಡನ್ನೂ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತಾ ಹೋಗ್ಬೇಕಲ್ಲ. ಹೌದಾ? ನೋಡಿ, ಆಗ ಅಲ್ಲಿ ಏನ್ ಬರ್ಬೋದು ನಾವು ಮಿಡ್ ಪಾಯಿಂಟ್ ಆಫ್ ಎ ಬಿ ಈಸ್ ಏನ್ ಬರುತ್ತೆ 2 + 3/2 ಮತ್ತೆ -2 - 1/2 4 - 3/2 ಬರುತ್ತೆ. ಅಂದ್ರೆ 5/2 - 3/2 1/2 ಇಷ್ಟು ಬರುತ್ತೆ ಆನ್ಸರು. ನೋಡಿ, ಅಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಷ್ಟೇ. ನೋಡಿ, ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ಅಂದ್ರೆ therefore ಪೊಸಿಷನ್ ವೆಕ್ಟರ್ ಆಫ್ ಮಿಡ್ ಪಾಯಿಂಟ್ ಆಫ್ ಎ ಬಿ ಈಸ್ ಏನ್ ಬರುತ್ತೆ ಅಂದ್ರೆ 5/2i - 3/2j + 1/2k ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ, ಇಷ್ಟು ಬರಬೇಕು. ಅದು ಪ್ರಾಬ್ಲಮ್ ಅಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ನೋಡ್ಕೊಳ್ಳಿ ಪ್ರಾಬ್ಲಮ್ ನಂಬರ್ 17. If A, B, C are the vertices of the triangle whose position vectors are A, B, C and G is the centroid of the triangle ಅಂತ ಹೇಳಿದ್ದಾರೆ, then GA vector plus GB vector plus GC vector is ಅಂತ ಹೇಳಿದ್ದಾರೆ. ನೋಡಿ, ಇಂಪಾರ್ಟೆಂಟ್ ಇದು. ನೋಡಿ, ಇದನ್ನು ಯೂಸ್ ಮಾಡ್ಕೊಳ್ಳೋಂಥದ್ದು ಎಷ್ಟೊಂದು ಸಲ ಕೇಳ್ತಾ ಇದ್ದಾರೆ. ಇಲ್ಲಿ ಏನೇನು ಗೊತ್ತಿರಬೇಕು ಅಂದ್ರೆ ನೋಡಿ, ನೋಟ್ ಗೊತ್ತಿರಲಿ. if ABC is any triangle ಅಂತ ತಗೊಂತೀನಿ and position vectors of A, B and C are A vector, B vector and C vector ಆಗಿತ್ತು ಅಂದ್ರೆ then position vector of centroid of triangle ABC is ಏನಂತ ಹೇಳ್ತೀವಿ ಅಂದ್ರೆ OG ವೆಕ್ಟರ್ ಅಂತ ತಗೊಂತೀನಿ. ಇದು ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ A ವೆಕ್ಟರ್ ಪ್ಲಸ್ B ವೆಕ್ಟರ್ ಪ್ಲಸ್ C ವೆಕ್ಟರ್ ಬೈ 3 ಆಗಿರುತ್ತೆ. ನೋಡಿ, ಗೊತ್ತಿರಬೇಕು. ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್ ಬೇಕು ಅಂದ್ರೆ ಎಲ್ಲಾ ವರ್ಟಿಸಿಸ್ ಇಂದು ಪೊಸಿಷನ್ ವೆಕ್ಟರ್ ನ ಆಡ್ ಮಾಡ್ಬಿಟ್ಟು ಡಿವೈಡೆಡ್ ಬೈ 3 ಮಾಡ್ಕೋಬೇಕಷ್ಟೇ. ಆಯ್ತಲ್ಲ? ಅದಕ್ಕೆ ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಈಗ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್. ಈ ರಿಸಲ್ಟ್ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಬರೀಬಹುದು, ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ. ನೋಡಿ, ಈ ತರ ಏನಾದ್ರು ಟ್ರಯಾಂಗಲ್ ಇತ್ತು ಅನ್ಕೊಳ್ಳಿ. ಇದು ಎ ಬಿ ಸಿ, ಇದನ್ನ ಜಿ ಅಂತ ತಗೊಂಡೆ ಅಂದ್ರೆ ಇಫ್ ಜಿ ಇಸ್ ದ ಸೆಂಟ್ರಾಯ್ಡ್ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಆಗಿತ್ತು ಅಂದ್ರೆ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಜಿ ಎ ವೆಕ್ಟರ್ ಪ್ಲಸ್ ಜಿ ಬಿ ವೆಕ್ಟರ್ ಪ್ಲಸ್ ಜಿ ಸಿ ವೆಕ್ಟರ್ ಇಸ್ ಈಕ್ವಲ್ ಟು 0 ವೆಕ್ಟರ್ ಆಗಿರುತ್ತೆ. ನೋಡಿ, ಜಿ ಎ ವೆಕ್ಟರ್ ಪ್ಲಸ್ ಜಿ ಬಿ ವೆಕ್ಟರ್ ಪ್ಲಸ್ ಜಿ ಸಿ ವೆಕ್ಟರ್ ಇಸ್ ಆಲ್ವೇಸ್ ಏನಾಗಿರುತ್ತೆ ಅಂದ್ರೆ 0 ವೆಕ್ಟರ್ ಆಗುತ್ತೆ. ಹೌದಾ? ನೋಡಿ, ಇದು ಗೊತ್ತಿರ್ಬೇಕು. ನೋಡಿ, ಇದನ್ನ ಪ್ರೂವ್ ಮಾಡ್ಕೋಬಹುದು. ಬೇಕಂದ್ರೆ ಎಲ್ಲಾದ್ರದ್ದು ಪೊಸಿಷನ್ ವೆಕ್ಟರ್ ಬರ್ಕೊಂಡ್ಬಿಟ್ರಿ ಅಂದ್ರೆ ಸಿಂಪ್ಲಿಫೈ ಆಗುತ್ತೆ. ನೋಡಿ, ಪ್ರೂಫ್ ನೋಡಿ, ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಏನಿರೋದು ಜಿ ಎ ವೆಕ್ಟರ್ ಪ್ಲಸ್ ಜಿ ಬಿ ವೆಕ್ಟರ್ ಪ್ಲಸ್ ಜಿ ಸಿ ವೆಕ್ಟರ್. ಹೌದಾ? ಜಿ ಎ ವೆಕ್ಟರ್ ನ ಓ ಎ ವೆಕ್ಟರ್ ಮೈನಸ್ ಓ ಜಿ ವೆಕ್ಟರ್, ಇದನ್ನ ಓ ಬಿ ವೆಕ್ಟರ್ ಮೈನಸ್ ಓ ಜಿ ವೆಕ್ಟರ್.
ಜಿ ಸಿ ವೆಕ್ಟರ್ ಅಂದ್ರೆ ಓ ಸಿ ವೆಕ್ಟರ್ ಮೈನಸ್ ಓ ಜಿ ವೆಕ್ಟರ್. ಹೌದಾ? ನೋಡಿ, ಓ ಎ ವೆಕ್ಟರ್ ಅಂದ್ರೆ ಪೊಸಿಷನ್ ವೆಕ್ಟರ್ ಆಫ್ ಎ ನ ಎ ವೆಕ್ಟರ್ ತಗೊಂತೀನಿ, ಪೊಸಿಷನ್ ವೆಕ್ಟರ್ ಆಫ್ ಬಿ ನ ಬಿ ವೆಕ್ಟರ್, ಪೊಸಿಷನ್ ವೆಕ್ಟರ್ ಆಫ್ ಸಿ ನ ಸಿ ವೆಕ್ಟರ್ ಅಂತ ತಗೊಂಡಿದ್ದೆ ಅಂದ್ರೆ ಇದು ಓ ಎ ವೆಕ್ಟರ್ ಪ್ಲಸ್ ಓ ಬಿ ವೆಕ್ಟರ್ ಪ್ಲಸ್ ಓ ಸಿ ವೆಕ್ಟರ್ ಒಂದೇ ಕಡೆ ಬರೀಬಹುದಲ್ಲ. ನೋಡಿ, ಓ ಎ ವೆಕ್ಟರ್ ಪ್ಲಸ್ ಓ ಬಿ ವೆಕ್ಟರ್ ಪ್ಲಸ್ ಓ ಸಿ ವೆಕ್ಟರ್, ಇದು ಮೂರನ್ನೇ ಆಡ್ ಮಾಡ್ಕೊಂಡೆ ಅನ್ಕೊಳ್ಳಿ. ಓ ಜಿ ಪ್ಲಸ್ ಓ ಜಿ ಪ್ಲಸ್ ಓ ಜಿ ಅಂದ್ರೆ 3 ಓ ಜಿ ವೆಕ್ಟರ್ ಬರುತ್ತಲ್ಲ, ಅಂದ್ರೆ ಮೈನಸ್ 3 ಓ ಜಿ ವೆಕ್ಟರ್ ಬರುತ್ತೆ. ಹೌದಾ? ನೋಡಿ, ಇದನ್ನು ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಮೈನಸ್ 3 ಇಂಟು, ನೋಡಿ ಪೊಸಿಷನ್ ವೆಕ್ಟರ್ ಆಫ್ ಸೆಂಟ್ರಾಯ್ಡ್ ನ ಏನ್ ಬರೀತಾ ಇದ್ವಿ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಬೈ 3. ಹೌದಾ? 3 3 ಕ್ಯಾನ್ಸಲ್ ಆಯ್ತು. ಇಲ್ಲೂ ಎ ಪ್ಲಸ್ ಬಿ ಪ್ಲಸ್ ಸಿ ಇದೆ, ಮೈನಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಎ ಮೈನಸ್ ಬಿ ಮೈನಸ್ ಸಿ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು 0 ವೆಕ್ಟರ್ ಬಂದ್ಬಿಡುತ್ತೆ. ಹೌದಾ? ಇದು ನೋಡಿ ಈಸಿ ಇದೆ, ಡೈರೆಕ್ಟ್ ಆಗಿ ನಮಗೆ ರಿಸಲ್ಟ್ ಗೊತ್ತಿರ್ಬೇಕಿದೆ. ಹೌದಾ? ಅಂದ್ರೆ ಯಾವಾಗಲೂ ಜಿ ಎ ವೆಕ್ಟರ್ ಪ್ಲಸ್ ಜಿ ಬಿ ವೆಕ್ಟರ್ ಪ್ಲಸ್ ಜಿ ಸಿ ವೆಕ್ಟರ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಅಂದ್ರೆ 0 ವೆಕ್ಟರ್ ಆಗುತ್ತೆ. ಹೌದಾ? ಅಂದ್ರೆ ಇಲ್ಲಿ ಆಪ್ಷನ್ ಎ ಬರುತ್ತೆ ಅಷ್ಟೇ. ಇಲ್ಲಿ 0 ಅಂತ ಪ್ರಿಂಟ್ ಆಗಿದೆ, ಅದನ್ನ 0 ವೆಕ್ಟರ್ ಅಂತ ತಗೊಳ್ಳಿ ಅಷ್ಟೇ. ಹೌದಾ? ನೋಡಿ, ಇದು ಗೊತ್ತಿರ್ಬೇಕಿತ್ತು ಅದು. ನೆಕ್ಸ್ಟ್ ನೋಡಿ 18. ನೋಡಿ, ಈ ತರದ್ದು ಎಷ್ಟೊಂದು ಸಲ ಕೇಳಿದ್ದಾರೆ ಸಿಇಟಿಗೆ. ದ ವೆಕ್ಟರ್ಸ್ 3i ಪ್ಲಸ್ ಜೆ ಮೈನಸ್ 5k ಅಂಡ್ ಎಐ ಪ್ಲಸ್ ಬಿಜೆ ಮೈನಸ್ 15k. ಹೌದಾ? ಆರ್ ಕೊಲಿನಿಯರ್ ಅಂತ ಕೊಟ್ಟಿದಾರಲ್ಲ. ನೋಡಿ, ಕೊಲಿನಿಯರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ರೇಷಿಯೋನ ಸೇಮ್ ತಗೋಬಹುದು, ಅದಕ್ಕೆ ಗೊತ್ತಿರ್ಬೇಕು. ನೋಡಿ, ದಟ್ ಇಂಪ್ಲೈಸ್ ಇಲ್ಲಿ ಏನ್ ಬರೀತು ಡೈರೆಕ್ಟ್ ಆಗಿ ಅಂದ್ರೆ, ನೋಡಿ ಐ ಕೋಎಫಿಷಿಯಂಟ್ ಏನಿರೋದು 3 ಮತ್ತೆ ಎ ಇದೆ ತಾನೆ, ಅದಕ್ಕೆ 3 ಬೈ ಎ ಇಸ್ ಈಕ್ವಲ್ ಟು 1 ಬೈ ಬಿ ಇಸ್ ಈಕ್ವಲ್ ಟು ಮೈನಸ್ 5 ಬೈ ಮೈನಸ್ 15. ಹೌದಾ? ಅಥವಾ ಎಲ್ಲದನ್ನು ರೆಸಿಪ್ರೋಕಲ್ ಮಾಡಿದೆ ಅನ್ಕೊಳ್ಳಿ, ಎ ಬೈ 3 ಇಸ್ ಈಕ್ವಲ್ ಟು ಬಿ ಬೈ 1 ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, 5 1 5 3 1 ಬೈ 3 ನ ರೆಸಿಪ್ರೋಕಲ್ ಮಾಡಿದೆ ಅಂದ್ರೆ 3 ಬೈ 1. ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು, ಎರಡನ್ನು ಇದಕ್ಕೆ ಈಕ್ವೇಟ್ ಮಾಡಿ ಅಷ್ಟೇ. ಅಂದ್ರೆ ಎ ಬೈ 3 ಇಸ್ ಈಕ್ವಲ್ ಟು 3 ಅಂಡ್ ಬಿ ಬೈ 1 ಇಸ್ ಈಕ್ವಲ್ ಟು 3. ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಎ ಇಸ್ ಈಕ್ವಲ್ ಟು 9 ಅಂಡ್ ಬಿ ಇಸ್ ಈಕ್ವಲ್ ಟು 3 ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಎ ಇಸ್ ಈಕ್ವಲ್ ಟು 9 ಅಂಡ್ ಬಿ ಇಸ್ ಈಕ್ವಲ್ ಟು 3 ಬರ್ತಾ ಇದೆ. ಹೌದಾ? ಅಂದ್ರೆ ಆಪ್ಷನ್ ಡಿ ಬರುತ್ತಲ್ಲ. ನೋಡಿ, ಗೊತ್ತಿರ್ಬೇಕು, ಕೊಲಿನಿಯರ್ ಇತ್ತು ಅಂದ್ರೆ ರೇಷಿಯೋನ ಸೇಮ್ ಮಾಡ್ಕೊಳ್ಳಿ ಅಷ್ಟೇ. ಹೌದಾ? ಒಂದ್ಸಲ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಕೊಟ್ಟಿದ್ರು ಅಂದ್ರೆ ಅದನ್ನ 2ಕ್ಕೆ ಚೇಂಜ್ ಮಾಡ್ಕೊಂಡು ಮತ್ತೆ ರೇಷಿಯೋನ ಸೇಮ್ ಮಾಡ್ಕೋಬೇಕು. ಆಯ್ತಲ್ಲ? ನೋಡಿ, ಆ ತರ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಇದೆ ನೋಡಿ, 19. ಇಫ್ ದ 3 ಪಾಯಿಂಟ್ಸ್ ಎ ಬಿ ಸಿ ಹ್ಯಾವ್ ಪೊಸಿಷನ್ ವೆಕ್ಟರ್ಸ್. ಹೌದಾ? ಏನೇನು ಕೊಟ್ಟಿರೋದು, ಎ ನ 1x3, ಬಿ ಅಂದ್ರೆ 3 4 7, ನೋಡಿ ಸಿ y ಮೈನಸ್ 2 ಮೈನಸ್ 5 ಇದೆ. ಹೌದಾ? ರೆಸ್ಪೆಕ್ಟಿವ್ಲಿ ಇಫ್ ದೇ ಆರ್ ಕೊಲಿನಿಯರ್ ದೆನ್ ಎಕ್ಸ್ ಕಾಮ ವೈ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ ಯಾವ ತರ ಮಾಡ್ಕೊಂತೀವಿ ಅಂತೇಳಿ. ನೋಡಿ, ಒಂದ್ರ ಕೆಳಗೆ ಒಂದು ಪಾಯಿಂಟ್ ಬರ್ಕೊಂಬಿಡಿ, ಅವಾಗ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಒಂದ್ರ ಕೆಳಗೆ ಒಂದು ಪಾಯಿಂಟ್ ಬರ್ಕೊಂಡಿದ್ರಿ ಅಂದ್ರೆ ಇಲ್ಲಿ ಎ ಬಿ ವೆಕ್ಟರ್ ನ ಯಾವ ತರ ಬರ್ಕೊಂತೀವಿ ಅಂದ್ರೆ ಡೈರೆಕ್ಟ್ ಆಗಿ ಬಿ ಮೈನಸ್ ಎ ತಾನೆ, ಹಂಗ 3 ಮೈನಸ್ 1 ಅಂದ್ರೆ 2, ಬಿ ಇಂದ ಎನ ಸಬ್ಟ್ರಾಕ್ಟ್ ಮಾಡ್ತಾ ಇದೀನಿ, 4 ಮೈನಸ್ ಎಕ್ಸ್, ನೆಕ್ಸ್ಟ್ 7 ಮೈನಸ್ 3 ಅಂತ ಹೇಳಿದ್ರೆ 4. ಹೌದಾ? ನೆಕ್ಸ್ಟ್ ನೋಡಿ, ಅದೇ ತರ ಬಿ ಸಿ ವೆಕ್ಟರ್ ಕಂಡು ಹಿಡ್ಕೊಂತೀನಿ, y ಮೈನಸ್ 3 ಬರುತ್ತೆ. ನೆಕ್ಸ್ಟ್ ಮೈನಸ್ 2 ಮೈನಸ್ 4 ಅಂದ್ರೆ ಮೈನಸ್ 6, ಮೈನಸ್ 5 ಮೈನಸ್ 7 ಅಂದ್ರೆ ಮೈನಸ್ 12. ಹೌದಾ? ನೋಡಿ, ಇವೆರಡು ಕೊಲಿನಿಯರ್ ಅಂತ ಹೇಳಿ ತಗೋಬೇಕಷ್ಟೇ, ಇವೆರಡನ್ನು. ನೋಡಿ, ಕೊಲಿನಿಯರ್ ಅಂತ ತಗೋಬೇಕು ಅಂದ್ರೆ ಏನ್ ಮಾಡ್ಕೊಂತೀವಿ ಅಂದ್ರೆ ಈಗ ದಟ್ ಇಂಪ್ಲೈಸ್ ರೇಷಿಯೋ ಸೇಮ್ ತಾನೆ, 2 ಬೈ y ಮೈನಸ್ 3 ಇಸ್ ಈಕ್ವಲ್ ಟು 4 ಮೈನಸ್ ಎಕ್ಸ್ ಬೈ ಮೈನಸ್ 6 ಇಸ್ ಈಕ್ವಲ್ ಟು 4 ಬೈ ಮೈನಸ್ 12. ಹೌದಾ? ನೋಡಿ, 4 ಬೈ ಮೈನಸ್ 12 ಅಂದ್ರೆ ಮೈನಸ್ 1 ಬೈ 3 ಬರೀಬೋದಲ್ಲ. ಇದು ನೋಡಿ, ಎರಡನ್ನ ಈಕ್ವೇಟ್ ಮಾಡಿ ಇದನ್ನ ಈಕ್ವೇಟ್ ಮಾಡೋದು, ಅವಾಗ ಇಲ್ಲಿ ಏನ್ ಬರುತ್ತೆ, 2 by y minus 3 is equal to minus 1 by 3 or next ನೋಡಿ, ಇವೆರಡನ್ನು ಈಕ್ವೇಟ್ ಮಾಡಬೇಕು. 4 minus x by
-6 4 minus x by -6 is equal to -1/3 ಹೌದಾ. ನೋಡಿ ಇವೆರಡನ್ನು ಯೂಸ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಈಗ ನೋಡಿ ಎರಡನ್ನು ಯೂಸ್ ಮಾಡ್ಕೊಂಡು ಎಕ್ಸ್ ಮತ್ತೆ ವೈ ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ. ನೋಡಿ ಇದನ್ನು ಯೂಸ್ ಮಾಡಿದ್ರೆ ವೈ ಬರುತ್ತಲ್ಲ, ಎರಡನ್ನು ರೆಸಿಪ್ರೋಕಲ್ ಮಾಡಿದೆ ಅಂದ್ರೆ y - 3/2 is equal to -3. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ y - 3 is equal to -6. -3 ನ RHS ಗೆ ತಗೊಂಡೆ ಅಂದ್ರೆ y is equal to -6 plus 3 ಅಂದ್ರೆ y equal to -3 ಬಂತು ಹೌದಾ. ನೋಡಿ ಯಾವ ತರ ಈಗ ಇಲ್ಲಿ -6 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 4 - 6 is equal to 6/3 ಆಗುತ್ತಲ್ಲ, ಮೈನಸ್ ಆಫ್ ಮೈನಸ್ ಪ್ಲಸ್ 6. ಅದು 4 minus x is equal to 2. 2 ನ LHS ಗೆ ಮೈನಸ್ ಎಕ್ಸ್ ನ RHS ಗೆ ತಗೊಂಡೆ ಅಂದ್ರೆ 4 minus 2 is equal to x ಅಂದ್ರೆ x is equal to 2 ಬರುತ್ತೆ ಹೌದಾ. ನೋಡಿ y equal to -3 x is equal to 2 ಬಂತು. therefore ಪಾಯಿಂಟ್ ಏನಾಗ್ಬೋದು, x, y ಅಂದ್ರೆ 2, -3 ಬರುತ್ತೆ ಅಷ್ಟೇ ಹೌದಾ. ಒಂದು ಆಪ್ಷನ್ ಎ ಬರುತ್ತೆ. ನಿಮಗೆ ಗೊತ್ತಾಯ್ತಲ್ಲ. ನೋಡಿ ಕೊಲಿನಿಯರ್ ಈ ತರದ್ದು ಎಷ್ಟೊಂದ್ಸಲ CET ಕೇಳಿದಾರೆ, ಗೊತ್ತಿರ್ಬೇಕು. ಡೈರೆಕ್ಟ್ ಆಗಿ ಎರಡು ಕೊಟ್ಟಿದ್ರು ಅಂದ್ರೆ ರೇಷಿಯೋನ ಸೇಮ್ ತಗೊಂಬಿಡಿ. 3 ಪಾಯಿಂಟ್ ಕೊಟ್ಟಿದ್ದು ಅಂದ್ರೆ ಈ ತರ ಮಾಡಿ, ಫಸ್ಟ್ AB ಕಂಡುಹಿಡಿಬೇಕು, ಆಮೇಲೆ BC ಕಂಡುಹಿಡಿಯೋದು, ಮತ್ತೆ ರೇಷಿಯೋನ ಸೇಮ್ ತಗೊಂಡ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಗೊತ್ತಾಯ್ತಲ್ಲ, ಎರಡು ಐಡಿಯಾ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡಿ ಸ್ಕೇಲಾರ್ ಪ್ರಾಡಕ್ಟ್. ನೋಡಿ ಸ್ಕೇಲಾರ್ ಪ್ರಾಡಕ್ಟ್ ಇಂಪಾರ್ಟೆಂಟ್. ಸ್ಕೇಲಾರ್ ಪ್ರಾಡಕ್ಟ್ ಇಂದ ಎಷ್ಟೊಂದ್ಸಲ CET ಕೇಳ್ತಾ ಇದಾರೆ. ಸ್ಕೇಲಾರ್ ಪ್ರಾಡಕ್ಟ್ ಅಥವಾ ಇದಕ್ಕೆ ಡಾಟ್ ಪ್ರಾಡಕ್ಟ್ ಅಂತ ಹೇಳ್ತಿದ್ವಿ ಹೌದಾ. ಇಲ್ಲಿ ನಮಗೆ ಏನೇನ್ ಫಾರ್ಮುಲಾ ಗೊತ್ತಿರ್ಬೇಕು ಅಂದ್ರೆ ನೋಡಿ, ಏನೇನ್ ಫಾರ್ಮುಲಾ ಗೊತ್ತಿರ್ಬೇಕು ಇಂಪಾರ್ಟೆಂಟ್, ನೋಟ್ ನೋಡಿ. ಫಸ್ಟ್ ಒನ್, A ವೆಕ್ಟರ್ ಡಾಟ್ B ವೆಕ್ಟರ್ ಅಂದ್ರೆ ಆಕ್ಚುಲಿ ಏನ್ ಬರೀತೀವಿ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ A ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B ಇಂಟು ಕಾಸ್ ಥೀಟಾ ಹೌದಾ. ನೋಡಿ ಬೇಸಿಕ್ ಫಾರ್ಮುಲಾ ಅದು ಗೊತ್ತಿರಬೇಕು. ವೇರ್ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ A ವೆಕ್ಟರ್ ಅಂಡ್ B ವೆಕ್ಟರ್ ಅಂತ ಹೇಳ್ತೀವಿ ಹೌದಾ. ಏನ್ ನಮಗೆ ಗೊತ್ತಿರೋದು, ವೇರ್ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ A ವೆಕ್ಟರ್ ಅಂಡ್ B ವೆಕ್ಟರ್ ಹೌದಾ. ನೋಡಿ ಇದು ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ನೋಡಿ ಇನ್ನೂ ಏನೇನು ಐಡಿಯಾ ಗೊತ್ತಿರ್ಲಿ ಅಂದ್ರೆ, ಇಫ್ A ವೆಕ್ಟರ್ ಡಾಟ್ B ವೆಕ್ಟರ್ ಈಕ್ವಲ್ ಟು 0 ಇತ್ತು ಅಂದ್ರೆ ಏನ್ ಬರೀತೀವಿ ಅಂದ್ರೆ A ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು B ವೆಕ್ಟರ್ ಹೌದಾ, ಅಥವಾ ಆರ್ಥೋಗನಲ್ ಟು B ವೆಕ್ಟರ್ ಅಂತಾನೆ ಹೇಳ್ತೀವಿ ಹೌದಾ. ಡಾಟ್ ಪ್ರಾಡಕ್ಟ್ ಏನಾದ್ರು 0 ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಆರ್ಥೋಗನಲ್ ಅಂತ ಹೇಳ್ಬೋದು. ಥರ್ಡ್ ಒನ್, ಎರಡು ಏನಾದ್ರೂ ಸೇಮ್ ಇತ್ತು ಅಂದ್ರೆ ನೋಡಿ, A ವೆಕ್ಟರ್ ಡಾಟ್ A ವೆಕ್ಟರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಹೋಲ್ ಸ್ಕ್ವೇರ್ ಬರಿತೀವಿ ನೋಡಿ. ಇದನ್ನು ಇಂಪಾರ್ಟೆಂಟ್, ಇದನ್ನು ಎಷ್ಟೊಂದ್ ಕಡೆ ಯೂಸ್ ಮಾಡ್ತೀವಿ ಹೌದಾ. ನೋಡಿ ಫೋರ್ತ್ ಒನ್, I ಡಾಟ್ I ಎರಡು ಸೇಮ್ ಇರಬೇಕು. J ಡಾಟ್ J ಅಥವಾ K ಡಾಟ್ K ಇತ್ತು, ಇದು ವ್ಯಾಲ್ಯೂ ಯಾವಾಗ್ಲೂ 1 ಅಂತ ಬರಿತೀವಿ ನೋಡಿ. I ಡಾಟ್ I, J ಡಾಟ್ J, K ಡಾಟ್ K ವ್ಯಾಲ್ಯೂ ಯಾವಾಗ್ಲೂ 1 ಆಗಿರುತ್ತೆ. ಅದೇ ಎರಡು ಏನಾದ್ರು ಬೇರೆ ಬೇರೆ ಇದ್ರೆ ಅಂದ್ರೆ I ಡಾಟ್ J, J ಡಾಟ್ K, K ಡಾಟ್ I ಎರಡು ಬೇರೆ ಬೇರೆ ಇತ್ತು ಅಂದ್ರೆ ವ್ಯಾಲ್ಯೂ ಯಾವಾಗ್ಲೂ 0 ಆಗುತ್ತೆ, ಗೊತ್ತಿರ್ಬೇಕು ಇದನ್ನು ಹೌದಾ. ನೆಕ್ಸ್ಟ್ ನೋಡಿ ಸಿಕ್ಸ್ತ್ ಒನ್. ನೋಡಿ ಇದನ್ನೆಲ್ಲ ನಾವು ರಿಸಲ್ಟ್ಸ್ ನ ಯೂಸ್ ಮಾಡ್ಕೊಂತ ಬರ್ತೀವಿ ಅಷ್ಟೇ, ಡಾಟ್ ಪ್ರಾಡಕ್ಟ್ ಅಲ್ಲಿ ಗೊತ್ತಿರ್ಬೇಕು. ನೋಡಿ A ಡಾಟ್ B ಇಸ್ ಈಕ್ವಲ್ ಟು B ಡಾಟ್ A ಅಂತ ಹೇಳ್ತೀವಿ ಅಂದ್ರೆ ದಟ್ ಈಸ್ ಡಾಟ್ ಪ್ರಾಡಕ್ಟ್ ಈಸ್ ಕಾಮಿಟೇಟಿವ್ ಅಂತ ಹೇಳ್ತೀವಿ ನೋಡಿ. ದಟ್ ಈಸ್ ಡಾಟ್ ಪ್ರಾಡಕ್ಟ್ ಈಸ್ ಕಾಮಿಟೇಟಿವ್ ಹೌದಾ. ನೋಡಿ ಇದನ್ನು ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡಿ ಸೆವೆಂತ್ ಒನ್, ಡಾಟ್ ಪ್ರಾಡಕ್ಟ್ ನೋಡಿ ಡೈರೆಕ್ಟ್ ಆಗಿ ಹೇಗೆ ಬರ್ಕೊಂತೀವಿ ಅಂದ್ರೆ ಪಾಯಿಂಟ್ ಅಲ್ಲಿ ನೆನ್ಪಿಟ್ಕೊಂಡಿರಿ. A ಡಾಟ್ B ಅಂದ್ರೆ A ವೆಕ್ಟರ್ ನನಗೆ x1 y1 z1 ಡಾಟ್ B ವೆಕ್ಟರ್ ನ x2 y2 z2 ಅಂತ ತಗೊಂತೀನಿ.
ಡೈರೆಕ್ಟ್ ಆಗಿ ಏನಾದ್ರು ಈ ತರ ಇತ್ತು ಅಂದ್ರೆ ಹೇಗೆ ಬರೀಬಹುದು ಅಂದ್ರೆ x1 ಇಂಟು x2 ಪ್ಲಸ್ y1 ಇಂಟು y2 ಪ್ಲಸ್ z1 ಇಂಟು z2. ಹೌದಾ? ನೋಡಿ, ಎಕ್ಸ್ ಕೋಆರ್ಡಿನೇಟ್ ನ ಮಲ್ಟಿಪ್ಲೈ ಮಾಡ್ಕೊಳೋದು, y ಕೋಆರ್ಡಿನೇಟ್ ನ ಮಲ್ಟಿಪ್ಲೈ ಮಾಡೋದು, ನೆಕ್ಸ್ಟ್ z ಕೋಆರ್ಡಿನೇಟ್ ನ ಮಲ್ಟಿಪ್ಲೈ ಮಾಡ್ಕೊಂಡು ಆಡ್ ಮಾಡಿದ್ವಿ ಅಂದ್ರೆ ಏನ್ ಬರುತ್ತೆ ಯಾವಾಗ್ಲೂ a ಡಾಟ್ ಬಿ ಬರ್ತದೆ ಅಷ್ಟೇ. ಹೌದಾ? ನೋಡಿ, ಇನ್ನು ಏನೇನು ಗೊತ್ತಿರ್ಬೇಕು ಅಂದ್ರೆ ಕೊಸೈನ್ ಆಫ್ ಆಂಗಲ್ ಬಿಟ್ವೀನ್ ಗೊತ್ತಿರ್ಬೇಕು. ನೋಡಿ, ಕಾಸ್ ಥೀಟಾ ಅಂದ್ರೆ a ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರಿತೀವಿ. ಹೌದಾ? ಆಯ್ತಲ್ಲ? ನೋಡಿ, ಇದೆಲ್ಲ ಫಾರ್ಮುಲಾಗಳಿದು. ಇದು ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ನೆಕ್ಸ್ಟ್ ಎಷ್ಟೊಂದು ಪ್ರಾಬ್ಲಮ್ಸ್ ಗೆ ಹೆಲ್ಪ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ನೋಡಿ, ಜಾಮೆಟ್ರಿಕಲ್ ಮೀನಿಂಗು ಗೊತ್ತಿರಬೇಕು. ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಈಸ್ ಏನ್ ಬರುತ್ತೆ ನೋಡಿ, ಎ ಆನ್ ಬಿ ಇತ್ತು ಅಂದ್ರೆ ಏನಂತ ಹೇಳಿರ್ತೀವಿ ಅಂದ್ರೆ ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಹೇಳ್ತೀವಿ. ಹೌದಾ? ನೋಡಿ, ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಆನ್ ಬಿ ಅಂತ ಇತ್ತು ಅಂದ್ರೆ ಡಿನಾಮಿನೇಟರ್ ಬಿ ಬರುತ್ತೆ, ಆನ್ ಎ ಇತ್ತು ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಎ ಬರುತ್ತೆ ಅಷ್ಟೇ. ಅಂದ್ರೆ ನೋಡಿ, ಈ ತರ ಪ್ರೊಜೆಕ್ಷನ್ ಆಫ್ ಬಿ ವೆಕ್ಟರ್ ಆನ್ ಎ ವೆಕ್ಟರ್ ಇತ್ತು ಅಂದ್ರೆ ಅದನ್ನ ಹೇಗೆ ಬರ್ಕೊಂತೀವಿ ಅಂದ್ರೆ ಈಸ್ ನ್ಯೂಮರೇಟರ್ ಮಾತ್ರ ಸೇಮ್ ಇರುತ್ತೆ. ಆನ್ ಎ ವೆಕ್ಟರ್ ಇದೆ, ಅದಕ್ಕೆ ಡಿನಾಮಿನೇಟರ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅಂತ ಬರಿತೀವಿ. ಹೌದಾ? ನೋಡಿ, ಇದೆಲ್ಲ ಇಂಪಾರ್ಟೆಂಟ್, ನಮಗೆ ಇದು ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಇದು ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಇನ್ನು ಯಾವ್ದಾವ್ದು ಗೊತ್ತಿರ್ಲಿ ಅಂತೇಳಿ ನೋಡಿ, ಇನ್ನೂ ಎಷ್ಟೊಂದು ರಿಸಲ್ಟ್ಸ್ ಬರ್ತದೆ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ ಬರಿತೀವಿ ಅಂದ್ರೆ magnitude of a square plus magnitude of b square plus 2 into a vector dot b vector ಬರಿತೀವಿ. ಹೌದಾ? ಇದೇ ತರ magnitude of a minus b whole square ಅಂದ್ರೆ magnitude of a square plus magnitude of b square minus 2 into a dot b. ನೋಡಿ, a square plus b square ಫಾರ್ಮುಲಾ ಬರೀತೀವಲ್ಲ, ಅದೇ ತರ ಬರ್ಕೊಂತೀವಿ ಅಷ್ಟೇ. ನೋಡಿ, 13 ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. magnitude of a plus b plus c ಹೋಲ್ ಸ್ಕ್ವೇರ್ ಇತ್ತು ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಡಾಟ್ ಬಿ ಪ್ಲಸ್ 2 ಇಂಟು ಬಿ ಡಾಟ್ ಸಿ ಪ್ಲಸ್ 2 ಇಂಟು ಸಿ ಡಾಟ್. ನೋಡಿ, ಇದನ್ನು ಫಾರ್ಮುಲಾ ಗೊತ್ತಿರಬೇಕು. ನೋಡಿ, ಇದಿಷ್ಟನ್ನು ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ನೋಡಿ, ಇಫ್ ಎ ವೆಕ್ಟರ್, ಬಿ ವೆಕ್ಟರ್ ಅಂಡ್ ಸಿ ವೆಕ್ಟರ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಆಗಿತ್ತು ಅಂದ್ರೆ ದೆನ್ ಎ ಡಾಟ್ ಬಿ is equal to 0, b dot c is equal to 0 and c dot a is equal to 0. ಹೌದಾ? ಇದನ್ನು ಗೊತ್ತಿರಬೇಕು. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಅಂತ ಹೇಳಿದ್ರು ಅಂದ್ರೆ ಡಾಟ್ ಪ್ರಾಡಕ್ಟ್ ಎಲ್ಲದ್ರದ್ದು ಏನಾಗಿರುತ್ತೆ ನಮಗೆ 0 ಆಗಿರುತ್ತದೆ. ಅದೇ ಇದಂತ ಈಸಿಯಾಗಿ ಬರೀಬಹುದು. ಅದೇ ನೋಡಿ, ಈ ರಿಸಲ್ಟ್ ಗೊತ್ತಿರ್ಬೇಕು. ಇದನ್ನ ಪಿ ಯು ಸಿ ಅಲ್ಲಿ ಒಂದು ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡಿರ್ತೀವಿ ಅಷ್ಟೇ, ಗೊತ್ತಿರಬೇಕು. ಇಫ್ ಎ ವೆಕ್ಟರ್, ಬಿ ವೆಕ್ಟರ್ ಅಂಡ್ ಸಿ ವೆಕ್ಟರ್ ಆರ್ ಎನಿ 3 ವೆಕ್ಟರ್ಸ್ ಅಂತ ತಗೊಂತೀನಿ, such that one vector is perpendicular to sum of other 2 ಆಗಿತ್ತು ಅಂದ್ರೆ then a dot b plus b dot c plus c dot a equal to 0 ಅಂತ ಹೇಳ್ತೀವಿ. ನೋಡಿ, ಇದನ್ನು ಇಂಪಾರ್ಟೆಂಟ್ ಗೊತ್ತಿರಬೇಕು. ಒನ್ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ಅದರ್ 2 ಇತ್ತು ಅಂದ್ರೆ a dot b plus b dot c plus c dot a ಯಾವಾಗಲೂ ಏನಂತ ಹೇಳ್ತೀವಿ ನಾವು ಅಂದ್ರೆ 0 ಅಂತ ಹೇಳ್ತೀವಿ. ಹೌದಾ? ನೋಡಿ, ಇದೆಲ್ಲ ಇಂಪಾರ್ಟೆಂಟ್ ರಿಸಲ್ಟ್ಸ್ ಇದು ಗೊತ್ತಿರಬೇಕು. ನೆಕ್ಸ್ಟ್ ಒಂದು ನೋಡಿ, magnitude of a plus b is equal to, ನೋಡಿ ಇದನ್ನು ಗೊತ್ತಿರಬೇಕು, if theta is the angle between a vector and b vector ಅಂತ ತಗೊಂತೀನಿ. ಈ ತರ ಏನಾದ್ರು ಇತ್ತು ಅಂದ್ರೆ ನೋಡಿ, ಡೈರೆಕ್ಟ್ ಆಗಿ ಒಂದು ರಿಸಲ್ಟ್ ಏನ್ ಬರುತ್ತೆ ಅಂದ್ರೆ ಇಲ್ಲಿ
ನೋಡಿ 2 ಇಂಟು ಕಾಸ್ ಥೀಟಾ ಬೈ 2 ಅಂತ ಹೇಳ್ತೀನಿ. ನೋಡಿ ಇಲ್ಲಿ ವೆಕ್ಟರ್ಸ್ ಯೂನಿಟ್ ವೆಕ್ಟರ್ ಆಗಬೇಕು, ಅದಕ್ಕೆ ಇಲ್ಲಿ ವೆಕ್ಟರ್ ಬರೋ ಬದಲು ಕ್ಯಾಪ್ ಬರ್ಕೊಂತೀವಿ ನೋಡಿ ಅಷ್ಟೇ. ಕ್ಯಾಪ್ ಬರ್ಕೊಂತ ಇದೀವಿ ಅಂದ್ರೆ ಯೂನಿಟ್ ವೆಕ್ಟರ್ಸ್ ಅಂತ ಹೇಳಿ, ಹೌದಾ. ವೇರ್ ನೋಡಿ ಎ ಕ್ಯಾಪ್ ಅಂಡ್ ಬಿ ಕ್ಯಾಪ್ ಆರ್ ಯೂನಿಟ್ ವೆಕ್ಟರ್ಸ್ and theta is the angle between a cap and b cap, ಹೌದಾ. ನೋಡಿ ಇಲ್ಲಿ ಪ್ಲಸ್ ಇತ್ತು ಅಂದ್ರೆ 2 cos theta by 2 ಬರಿತೀವಿ, ಮೈನಸ್ ಇತ್ತು ಅಂದ್ರೆ 2 sin theta by 2 ಬರುತ್ತೆ ಅಷ್ಟೇ. ನೋಡಿ ಗೊತ್ತಿರ್ಬೇಕು ನಮಗೆ ಇದು. ನೋಡಿ 17 ಏನ್ ಬರೀಬಹುದು ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ಮೈನಸ್ ಬಿ ಕ್ಯಾಪ್ ಏನಾಗಿರುತ್ತೆ ಅಂದ್ರೆ 2 ಇಂಟು ಸೈನ್ ಥೀಟಾ ಬೈ 2, ಹೌದಾ. ವೇರ್ ಇದೆಲ್ಲ ಸೇಮ್ ಇದು, ಹೌದಾ. ಜಸ್ಟ್ ಐಡಿಯಾ ಗೊತ್ತಿರಲಿ. ನೋಡಿ ಇವೆರಡು ರಿಸಲ್ಟ್ ಡೈರೆಕ್ಟ್ ಆಗಿ ಕೇಳಿದ್ದಾರೆ ಕಾಂಪಿಟೇಟಿವ್ಗೆ, ಡೈರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಮಾಡ್ಬೋದು, ಆಯ್ತಲ್ಲ. ಎಷ್ಟೊಂದ್ ಕಡೆ ಕೇಳ್ತಾ ಇದಾರೆ ಏನು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಅಂದ್ರೆ ಏನ್ ಗೊತ್ತಿರ್ಬೇಕು ನಿಮಗೆ, 2 ಇಂಟು ಕಾಸ್ ಥೀಟಾ ಬೈ 2, ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಅಂತ ಹೇಳಿದ್ರೆ 2 ಇಂಟು ಸೈನ್ ಥೀಟಾ ಬೈ 2, ಹೌದಾ. ಅದಕ್ಕೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮಗಿದು, ಹೌದಾ. ನೆಕ್ಸ್ಟ್ ನೋಡಿ ಟ್ರಯಾಂಗುಲರ್ ಇನ್ಇಕ್ವಾಲಿಟಿನೂ ಗೊತ್ತಿರಲಿ, ಇದನ್ನು ಒಂದೊಂದ್ಸಲ ಕೇಳ್ತಾ ಇದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಹೇಳ್ತೀವಿ, ಹೌದಾ. ನೋಡಿ ಇದನ್ನು ರಿಸಲ್ಟ್ ಗೊತ್ತಿರಬೇಕು. ನೋಡಿ ಇಷ್ಟು ರಿಸಲ್ಟ್ಸ್ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ, ಹೌದಾ. ನೋಡಿ ಡಾಟ್ ಪ್ರಾಡಕ್ಟ್ ಅಲ್ಲಿ ನಮಗೆ ಇಷ್ಟು ರಿಸಲ್ಟ್ಸ್ ಗೊತ್ತಿರಲೇಬೇಕಿದೆ, ಆಯ್ತಲ್ಲ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 20. ಇಫ್ ಆರ್ ಡಾಟ್ ಐ ಇಸ್ ಈಕ್ವಲ್ ಟು ಆರ್ ಡಾಟ್ ಜೆ ಇಸ್ ಈಕ್ವಲ್ ಟು ಆರ್ ಡಾಟ್ ಕೆ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಇಸ್ ಈಕ್ವಲ್ ಟು 3 ದೆನ್ ಆರ್ ಈಸ್ ಅಂತ ಹೇಳಿದಾರೆ, ಹೌದಾ. ನೋಡಿ ಈಸಿನ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಇಸ್ ಈಕ್ವಲ್ ಟು 3 ಅಂತ ಹೇಳಿದಾರೆ, ಹೌದಾ. ನೋಡಿ ಕ್ವಶನ್ ಟು ಆನ್ಸರ್ ಹೋಗ್ಬಿಟ್ರೆ ಈಸಿ ಆಗುತ್ತೆ ಇಲ್ಲಿ, ಅಥವಾ ಆರ್ ನ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಅಂತ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು. ಅದ್ರಲ್ಲಿ ಹೇಗ್ ಮಾಡ್ಕೊಂಡ್ರೆ ಬರುತ್ತೆ ನೋಡಿ. ಈಗ ಲೆಟ್ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಅಂತ ತಗೊಂಡೆ, ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಅಂತ ತಗೊಂತಾ ಇದೀನಿ, ಹೌದಾ. ಈಗ ನೋಡಿ ನಾವು ಆರ್ ಡಾಟ್ ಐ ಇಸ್ ಈಕ್ವಲ್ ಟು ಆರ್ ಡಾಟ್ ಜೆ ಇಸ್ ಈಕ್ವಲ್ ಟು ಆರ್ ಡಾಟ್ ಕೆ, ಹೌದಾ. ಅಂದ್ರೆ ನೋಡಿ ಆರ್ ಅಂದ್ರೆ ಏನ್ ತಗೋಬಹುದು, ಎಕ್ಸ್ ಕಾಮ ವೈ ಕಾಮ ಝೆಡ್ ಅಲ್ಲ, ಡಾಟ್ ಐ ಅಂದ್ರೆ 1 ಆಕ್ಚುಲಿ, ಹೌದಾ. 1,0,0 ಅದು ಇಸ್ ಈಕ್ವಲ್ ಟು ಸೇಮ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಇಸ್ ಈ ಡಾಟ್ 0,1,0, ಇದು ಎಕ್ಸ್ ಕಾಮ ವೈ ಕಾಮ ಝೆಡ್ ಡಾಟ್ ಕೆ ಅಂದ್ರೆ 0,0,1, ಹೌದಾ. ಇದನ್ನ ಡಾಟ್ ಪ್ರೊಡಕ್ಟ್ ಮಾಡಿದ್ರೆ ಅಂದ್ರೆ ಎಕ್ಸ್ ಇಂಟು 1 ಅಂದ್ರೆ ಎಕ್ಸ್ ಅಷ್ಟೇ ಆಗುತ್ತೆ, ಉಳಿದಿರೋದು 2 0 ಆಗುತ್ತೆ. ಇಲ್ಲಿ ವೈ ಬರುತ್ತೆ, ಇಲ್ಲಿ ಝೆಡ್ ಬರುತ್ತೆ, ಹೌದಾ. ನೋಡಿ ಜೊತೆಗೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ, ನಾವು ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಇಸ್ ಈಕ್ವಲ್ ಟು 3 ಕೊಟ್ಟಿದ್ದಾರೆ ತಾನೆ. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಅಂದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3, ಹೌದಾ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ವಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9, ಹೌದಾ. ನೋಡಿ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್, ವೈ ಬದ್ಲಿನ ಎಕ್ಸ್ ಬರಿತೀನಿ, ಝೆಡ್ ಬದ್ಲಿನ ಎಕ್ಸ್ ಬರ್ಕೊಂಡೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಅಂದ್ರೆ ಏನ್ ಬರ್ತದೆ, 3x ಸ್ಕ್ವೇರ್ ಇಸ್ ಈಕ್ವಲ್ ಟು 9, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3. ಅಗರ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 3 ಬರುತ್ತೆ. ಅಗರ್ ಎಕ್ಸ್ ಪ್ಲಸ್ ಆರ್ ಮೈನಸ್ ರೂಟ್ 3 ಆಯ್ತು ಅಂದ್ರೆ ಫ್ರಮ್ 1 ಏನ್ ಬರೀಬಹುದು, ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಇದೆ, ಇದು ವ್ಯಾಲ್ಯೂ ಏನಾಗಿರುತ್ತೆ ಪ್ಲಸ್ ಆರ್ ಮೈನಸ್ ರೂಟ್ 3, ಹೌದಾ. ನೋಡಿ ಇದನ್ನ ಈ ಆರ್ ವೆಕ್ಟರಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ ಬಂದ್ಬಿಡುತ್ತೆ, ಹೌದಾ. ನೋಡಿ ಫ್ರಮ್ ಸ್ಟಾರ್ ನೋಡಿ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಏನ್ ಬರೀಬಹುದು,
ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಝೆಡ್ ವ್ಯಾಲ್ಯೂ ಮೂರು ಸೇಮ್ ಇದೆಲ್ಲ, ಪ್ಲಸ್ ಆರ್ ಮೈನಸ್ ರೂಟ್ 3i ಪ್ಲಸ್ ಆರ್ ಮೈನಸ್ ರೂಟ್ 3j ಪ್ಲಸ್ ಆರ್ ಮೈನಸ್ ರೂಟ್ 3k. ಹೌದಾ ನೋಡಿ, ಪ್ಲಸ್ ಆರ್ ಮೈನಸ್ ರೂಟ್ 3 ನ ಕಾಮನ್ ತಗೊಂಡ್ಬಿಟ್ಟೆ ಅಂದ್ರೆ i ಪ್ಲಸ್ ಜೆ ಪ್ಲಸ್ ಕೆ ಬರುತ್ತೆ ಅಷ್ಟೇ. ಹೌದಾ ಅಂದ್ರೆ ಆಪ್ಷನ್ ಡಿ ಬರುತ್ತೆ. ಹೌದಾ ನೋಡಿ, ಅಥವಾ ಇಲ್ಲಿ ಆನ್ಸರ್ ಟು ಕ್ವಶನ್ ಮಾಡ್ಕೋಬಹುದು, ಗೊತ್ತಿರ್ಬೇಕು ಯಾವ ತರ ಮಾಡ್ಕೊಂತ ಇದೀವಿ ಅಂತೇಳಿ. ನೆಕ್ಸ್ಟ್ ನೋಡಿ 21 ನೋಡಿ, ಈ ತರದ್ದು ಕೇಳ್ತಾ ಇರ್ತಾರೆ, ಗೊತ್ತಿರ್ಲಿ. ಇಫ್ ಎ ಬಿ ಸಿ ಆರ್ ನಾನ್ ಝೀರೋ ವೆಕ್ಟರ್ಸ್ ಸಚ್ ದಟ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು ಎ ಡಾಟ್ ಸಿ ದೆನ್ ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಹೇಳಿದ್ದಾರೆ. ನೋಡಿ, ಗಿವನ್ ಏನಿರೋದು ಎ ಡಾಟ್ ಬಿ ಇಸ್ ಈಕ್ವಲ್ ಟು ಎ ಡಾಟ್ ಸಿ. ಹೌದಾ ನೋಡಿ, ಎ ಡಾಟ್ ಸಿ ನ ಎಲ್ ಎಚ್ ಎಸ್ ತಗೊಂಡ್ವಿ ಅಂದ್ರೆ ಅವಾಗ ಇದು ಎ ಡಾಟ್ ಬಿ ಮೈನಸ್ ಎ ಡಾಟ್ ಸಿ ಇಸ್ ಈಕ್ವಲ್ ಟು 0. ಹೌದಾ ಈ ನೋಡಿ, ಎರಡರಲ್ಲೂ ಎ ವೆಕ್ಟರ್ ನ ಕಾಮನ್ ತಗೊಂಡೆ ಅಂದ್ರೆ ಇಲ್ಲಿ ಏನೇನು ಉಳಿಬಹುದು, ಡಾಟ್ ಬಿ ಮೈನಸ್ ಸಿ ಬರಿಬೋದಲ್ಲ, ಇಸ್ ಈಕ್ವಲ್ ಟು 0. ನೋಡಿ, ಇದರಲ್ಲಿ ಎಷ್ಟೊಂದು ಮೀನಿಂಗ್ ಬರುತ್ತೆ. ಎ ಡಾಟ್ ಬಿ ಮೈನಸ್ ಸಿ ಈಕ್ವಲ್ ಟು 0 ಅಂತ ಹೇಳಿದ್ರೆ ಏನೇನು ಬರಿಬಹುದು ಅಂದ್ರೆ, ಒಂದೇನು ಎ ವೆಕ್ಟರ್ ಈಕ್ವಲ್ ಟು 0 ವೆಕ್ಟರ್ ಆಗ್ಬೋದು, ಅಥವಾ ಬಿ ಮೈನಸ್ ಸಿ ವೆಕ್ಟರ್ ಈಕ್ವಲ್ ಟು 0 ವೆಕ್ಟರ್ ಆಗ್ಬೋದು, ಎ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟರ್ ಮೈನಸ್ ಸಿ ವೆಕ್ಟರ್ ಬರ್ಬೋದು. ಹೌದಾ ನೋಡಿ, ಇಷ್ಟು ಬರುತ್ತೆ. ಟೋಟಲ್ 3 ಪಾಸಿಬಿಲಿಟೀಸ್ ಬರೀಬಹುದು. ಹೌದಾ ಹಾಗಾದ್ರೆ ಇಲ್ಲಿ ಏನೇನು ಬರ್ತದೆ, ದಟ್ ಇಂಪ್ಲೈಸ್ ಎ ವೆಕ್ಟರ್ ಈಕ್ವಲ್ ಟು 0 ವೆಕ್ಟರ್ ಆರ್ ಬಿ ವೆಕ್ಟರ್ ಈಕ್ವಲ್ ಟು ಸಿ ವೆಕ್ಟರ್ ಆರ್ ಎ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟರ್ ಮೈನಸ್ ಸಿ ವೆಕ್ಟರ್. ಇಷ್ಟು ಬರುತ್ತೆ ನೋಡಿ. ಇಷ್ಟರಲ್ಲಿ ಯಾವ್ದಾದ್ರು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ನೋಡಿ, ಬಿ ಈಕ್ವಲ್ ಟು ಸಿ ಕೊಟ್ಟಿದ್ದಾರೆ, ಮತ್ತೆ ಬಿ ಈಕ್ವಲ್ ಟು ಸಿ ಆರ್ ಎ ಪರ್ಪೆಂಡಿಕ್ಯುಲರ್ ಟು ಬಿ ಮೈನಸ್ ಸಿ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಆಪ್ಷನ್ ಸಿ ತಗೊಂತೀನಿ. ನೋಡಿ, ಇದೊಂದನ್ನು ಯಾಕೆ ಬರ್ಕೊಳಕ್ ಬರಲ್ಲ ಅಂದ್ರೆ ಇಲ್ಲಿ ಏನಂತ ಹೇಳಿರೋದು, ಎ ಬಿ ಸಿ ಆರ್ ನಾನ್ ಝೀರೋ ವೆಕ್ಟರ್ಸ್ ಅಂತ ಹೇಳಿದ್ರೆ ತಾನೆ, ಅದಕ್ಕೆ ಇದನ್ನ ತಗೊಳಕ್ ಬರಲ್ಲ. ಇದನ್ನ ನಾಟ್ ಈಕ್ವಲ್ ಟು 0 ತಗೊಂಡ್ಬಿಡ್ತೀವಿ. ಹೌದಾ ಯಾಕಂದ್ರೆ ನಾನ್ ಝೀರೋ ವೆಕ್ಟರ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನಾಟ್ ಈಕ್ವಲ್ ಟು 0 ವೆಕ್ಟರ್ ತಗೊಂಡೆ. ಹಾಗಾದ್ರೆ ಆನ್ಸರ್ ಏನೇನು ಬರುತ್ತೆ ಅಂದ್ರೆ ಬಿ ಈಕ್ವಲ್ ಟು ಸಿ ಆರ್ ಎ ಪರ್ಪೆಂಡಿಕ್ಯುಲರ್ ಟು ಬಿ ಮೈನಸ್ ಸಿ ಬರುತ್ತೆ. ಅಂದ್ರೆ ಆಪ್ಷನ್ ಸಿ ಬರುತ್ತಲ್ಲ. ಇದು ನೋಡಿ, ಈ ತರದ್ ಯಾವುದೇ ಪ್ರಾಬ್ಲಮ್ ಕೊಟ್ರು ಈಸ್ ಈಕ್ವಲ್ ಟು 0 ತಗೋಬೇಕು ಫಸ್ಟಿಗೆ, ಅದಾದ್ಮೇಲೆ ಈಕ್ವೇಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 22. If A, B, C are mutually perpendicular vectors of equal magnitudes, then the angle between the vectors A and A plus B plus C ಅಂತ ಹೇಳಿದ್ದಾರೆ. ನೋಡಿ, ಇದನ್ನು ಗೊತ್ತಿರ್ಬೇಕಿದು. ಇದನ್ನು ಎಷ್ಟೊಂದ್ಸಲ ಕಾಂಪಿಟೇಟಿವ್ ಕೇಳ್ತಾ ಇದ್ದಾರೆ, ಐಡಿಯಾ ಗೊತ್ತಾಗಬೇಕು. ಎ ಬಿ ಸಿ ಆರ್ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಅಂತ ಹೇಳಿದ್ದಾರೆ ಆಫ್ ಈಕ್ವಲ್ ಮ್ಯಾಗ್ನಿಟ್ಯೂಡ್. ಹೌದಾ ಅಂದ್ರೆ ಇಲ್ಲಿ ಕೊಟ್ಟಿರೋ ಪ್ರಕಾರ ಏನ್ ಬರೀಬಹುದು, ಎ ಬಿ ಸಿ ಆರ್ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್. ಹೌದಾ ಅಂದ್ರೆ ಎ ಡಾಟ್ ಬಿ ಈಕ್ವಲ್ ಟು ಬಿ ಡಾಟ್ ಸಿ ಇಸ್ ಈಕ್ವಲ್ ಟು ಸಿ ಡಾಟ್ ಎ ಇಸ್ ಈಕ್ವಲ್ ಟು 0 ಬರುತ್ತೆ. ಹೌದಾ ಮತ್ ನೋಡಿ, ಲೆಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡ್ಬಿಡ್ತೀವಿ. ಹೌದಾ ನೋಡಿ, ದೆನ್ ದ ಆಂಗಲ್ ಬಿಟ್ವೀನ್ ದ ವೆಕ್ಟರ್ ಎ ಅಂಡ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಕೇಳಿದಾರೆ ತಾನೆ. ಹಾಗಾದ್ರೆ ನೋಡಿ, ನಾವು ನೋಡಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನ್ ಬರೀಬಹುದು ಅಂದ್ರೆ ಎ ವೆಕ್ಟರ್ ಡಾಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಬರುತ್ತೆ. ಹೌದಾ ನೋಡಿ, ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಅಂತ ಹೇಳಿದ್ರೆ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರೀತಿದಲ್ಲ ಆ ತರ. ಹೌದಾ ಅದು ನೋಡಿ, ಇಲ್ಲಿ ಏನ್ ಬರೀಬಹುದು, ಈಗ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಎ ಡಾಟ್ ಎ ಪ್ಲಸ್ ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ಡಿವೈಡೆಡ್ ಬೈ, ಹೌದಾ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ. ಹೌದಾ ಇಷ್ಟು ಬರುತ್ತಲ್ಲ. ನೋಡಿ, ಎ ಡಾಟ್ ಬಿ ಅಂದ್ರೆ 0 ಆಗ್ಬಿಡುತ್ತೆ, ಯಾಕಂದ್ರೆ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದಾರಲ್ಲ,
ಅದೇ ತರ ಬಿ ಎ ಡಾಟ್ ಸಿ ನು ಏನಾಗ್ಬಿಡುತ್ತೆ 0. ಇವೆರಡು 0 ಆಯ್ತು ಅಂದ್ರೆ ನೆಕ್ಸ್ಟ್ ನೋಡಿ ರಿಸಲ್ಟ್ಸ್ ಯೂಸ್ ಮಾಡಿ ಬರುತ್ತೆ. ಎ ಡಾಟ್ ಎ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್, ಇವೆರಡು 0 ಆಗ್ಬಿಡುತ್ತಲ್ಲ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ magnitude of a square by magnitude of a into magnitude of a plus b plus c. ನೋಡಿ ಒಂದು ಮ್ಯಾಗ್ನಿಟ್ಯೂಡ್ ಆಫ್ ಎ ಒಂದು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ. ಇದನ್ನ 1 ಅಂತ ತಗೊಂತೀನಿ ಅಷ್ಟೇ, ಹೌದಾ? ನೋಡಿ ನೆಕ್ಸ್ಟ್ ಹೇಗೆ ಮಾಡ್ಕೊಂತೀವಿ ಅಂತೇಳಿ ಈಗ ನೋಡಿ, ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ ಬರೀಬಹುದು, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಡಾಟ್ ಬಿ ಪ್ಲಸ್ 2 ಇಂಟು ಬಿ ಡಾಟ್ ಸಿ ಪ್ಲಸ್ 2 ಇಂಟು ಸಿ ಡಾಟ್ ಎ. ಹೌದಾ? ಅಂದ್ರೆ ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ ಎಕ್ಸ್ ತಗೊಂಡಿದ್ದೀವಿ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದ್ರೆ ಎಕ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಅಂದ್ರೆ ಎಕ್ಸ್ ತಾನೆ. ಅದರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಉಳಿದಿರೋದೆಲ್ಲ 0 ಆಗ್ಬಿಡುತ್ತಲ್ಲ, ಯಾಕಂದ್ರೆ ಎ ಡಾಟ್ ಬಿ ನು 0, ಬಿ ಡಾಟ್ ಸಿ ನು 0, ಸಿ ಡಾಟ್ ಎ ನು 0. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ, ಇದು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್ ಬಂತು, ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು √3x ಬರುತ್ತೆ. ಹೌದಾ? ಇಷ್ಟು ನೀವು 1 ಸಬ್ಸ್ಟಿಟ್ಯೂಟ್ ಮಾಡಿ, therefore from 1 ಏನಿರೋದು cos theta is equal to magnitude of a vector by magnitude of a plus b plus c ಇದೆ. magnitude of a vector ಅಂದ್ರೆ x by √3x, x ಕ್ಯಾನ್ಸಲ್ ಆಗ್ಬಿಡುತ್ತಲ್ಲ, ಅಂದ್ರೆ ಆನ್ಸರ್ theta is equal to cos inverse of 1 by √3 ಬರುತ್ತೆ, ಅಂದ್ರೆ ಆಪ್ಷನ್ ಸಿ ಬರುತ್ತೆ. ನೋಡಿ ಇದು ಇಂಪಾರ್ಟೆಂಟ್, ಡೈರೆಕ್ಟ್ ರಿಸಲ್ಟ್ ಗೊತ್ತಿದ್ರೆ ಯೂಸ್ ಮಾಡ್ಬೋದು. ಇಫ್ ಎ ಬಿ ಸಿ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಆಗಿತ್ತು ಅಂದ್ರೆ ಆಫ್ ಈಕ್ವಲ್ ಮ್ಯಾಗ್ನಿಟ್ಯೂಡ್, then the angle between the vectors a and a plus b plus c, ಅಥವಾ b and a plus b plus c, ಅಥವಾ c and a plus b plus c ಎಲ್ಲದು ಏನಾಗಿರುತ್ತೆ ಅಂದ್ರೆ cos inverse 1 by √3 ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ cos inverse 1 by √3 ಬರ್ತದೆ. ಆಂಗಲ್ ಬಿಟ್ವೀನ್ a and a plus b plus c ನೇ ಅಲ್ಲ, ಆಂಗಲ್ ಬಿಟ್ವೀನ್ ಬಿ ಅಂಡ್ ಎ ಪ್ಲಸ್ ಬಿ ಪ್ಲಸ್ ಸಿ ಸೇಮ್ ಬರುತ್ತೆ, ಆಂಗಲ್ ಬಿಟ್ವೀನ್ ಸಿ ಅಂಡ್ ಎ ಪ್ಲಸ್ ಬಿ ಪ್ಲಸ್ ಸಿ ಸೇಮ್ ಬರುತ್ತೆ. ಆಯ್ತಲ್ಲ? ಅಥವಾ ನೋಡಿ ಇದಕ್ಕೆ ಐ ಜೆ ಕೆ ಅಂತ ತಗೊಂಡ್ಬಿಟ್ಟು ಟ್ರೈ ಮಾಡ್ಬಿಟ್ಟು ನೋಡಿ, ಆ ತರ ಮಾಡ್ಕೊಂಡ್ರು ಸಿಂಪ್ಲಿಫೈ ಆಗುತ್ತೆ. ಜಸ್ಟ್ ನೆಕ್ಸ್ಟ್ 23, ಇಫ್ ಎ ಬಿ ಸಿ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಯೂನಿಟ್ ವೆಕ್ಟರ್ಸ್ ಅಂತ ಹೇಳಿದಾರೆ. ಹೌದಾ? ಗಿವನ್ ಏನು, A vector, B vector and C vector are mutually perpendicular unit vectors. ಹೌದಾ? Then magnitude of A plus B plus C ಕೇಳಿದಾರೆ. ನೋಡಿ ಈಸಿಯಾಗಿ ಮಾಡ್ಬೋದು. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದಾರೆ ಅಂದ್ರೆ ಏನ್ ಬರೀಬಹುದು, A dot B is equal to B dot C is equal to C dot A equal to 0. ಹೌದಾ? ಯೂನಿಟ್ ವೆಕ್ಟರ್ಸ್ ಅಂತ ಹೇಳಿದ್ರೆ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಇಸ್ ಈಕ್ವಲ್ ಟು 1. ಹೌದಾ? ನೋಡಿ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಕೇಳಿದ್ರೆ ತಾನೆ. ಹೌದಾ? ನೋಡಿ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ತಗೊಂತೀನಿ, ಅದೇನ್ ಗೊತ್ತಿರೋದು ಫಾರ್ಮುಲಾ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಪ್ಲಸ್ 2 into a dot b plus 2 into b dot c plus 2 into c dot e. ನೋಡಿ ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಅಂದ್ರೆ ಇದೇನ್ ಬರ್ಬೋದು, ದಟ್ ಇಂಪ್ಲೈಸ್ ಮ್ಯಾಗ್ನಿಟ್ಯೂಡ್ ಆಫ್ a plus b plus c ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್, ಇದನ್ನು 1 ಸ್ಕ್ವೇರ್, ಇದು 1 ಸ್ಕ್ವೇರ್. ಹೌದಾ? ಪ್ಲಸ್ 2 ಇಂಟು ನೋಡಿ a ಡಾಟ್ ಬಿ 0, b ಡಾಟ್ ಸಿ ನು 0, ಸಿ ಡಾಟ್ ಎ ನು 0. ಅಂದ್ರೆ ಇದು ಎಷ್ಟು ಬರ್ತದೆ, 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 0 ಆಗ್ಬಿಡುತ್ತಲ್ಲ, ಅಂದ್ರೆ 3 ಬಂತು. ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು √3 ಬರುತ್ತೆ ಅಷ್ಟೇ. ಹೌದಾ? ಯಾಕಂದ್ರೆ ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಷ್ಟೇ ಕೇಳಿದಾರೆ, ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ನ ಈ ಕಡೆ ತಗೊಂಡ್ವಿ ಅಂದ್ರೆ ಸ್ಕ್ವೇರ್ ರೂಟ್ ಆಗ್ಬಿಡುತ್ತಲ್ಲ. ಯಾಕೆ ಆನ್ಸರ್ ಆಪ್ಷನ್
ಎ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಈ ತರದ್ದು ಕೇಳ್ಬೋದು. ಒಂದೊಂದ್ಸಲ ಇದಲ್ಲಿ ಎ ಡಾಟ್ ಬಿ, ಬಿ ಡಾಟ್ ಸಿ, ಸಿ ಡಾಟ್ ಎ ವ್ಯಾಲ್ಯೂ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋಕೆ ಕೇಳ್ಬೋದು. ಹೌದಾ? ಬಟ್ ಈ ಫಾರ್ಮುಲಾ ಯೂಸ್ ಮಾಡುವಂಥದ್ದು ಎಷ್ಟೊಂದ್ ಸಲ ಕೇಳಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಹೋಲ್ ಸ್ಕ್ವೇರ್ ಇತ್ತು ಅಂದ್ರೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿರ್ಬೇಕು. ಆಯ್ತಲ್ಲ? ನೆಕ್ಸ್ಟ್ ನೋಡಿ ಡೈರೆಕ್ಟ್ ರಿಸಲ್ಟ್ ಅದು 24. ನೋಡಿ, if theta is the angle between the unit vectors a and b, then cos theta by 2 is equal to. ಹೌದಾ? ನಮಗೆ ಏನ್ ಗೊತ್ತಿದೆ? ಮ್ಯಾಗ್ನಿಟ್ಯೂಡ್ ಆಫ್ a ಕ್ಯಾಪ್ ಪ್ಲಸ್ b ಕ್ಯಾಪ್ ಇಸ್ ಈಕ್ವಲ್ ಟು 2 ಇಂಟು ಕಾಸ್ ಥೀಟಾ ಬೈ 2 ಬರ್ಕೊಂಡಿದ್ವಿ. ಹೌದಾ? ಈ ರಿಸಲ್ಟ್ ಬರ್ಕೊಂಡ್ವಿ, ಇಲ್ಲಿ ಗೊತ್ತಿರ್ಬೇಕು. ನೋಡಿ, ಇಂಪಾರ್ಟೆಂಟ್ ರಿಸಲ್ಟ್ಸ್ ಅಲ್ಲಿ ಇಲ್ಲಿ ತಗೊಂಡಿದ್ವಿ. ಹೌದಾ? ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ a ಕ್ಯಾಪ್ ಪ್ಲಸ್ b ಕ್ಯಾಪ್ ಇಸ್ ಈಕ್ವಲ್ ಟು 2 ಇಂಟು ಕಾಸ್ ಥೀಟಾ ಬೈ 2. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ಮೈನಸ್ ಬಿ ಕ್ಯಾಪ್ ಯಾವಾಗ್ಲೂ ಏನಾಗಿರುತ್ತೆ? 2 ಇಂಟು ಸೈನ್ ಥೀಟಾ ಬೈ 2. ಮೈನಸ್ ಬಂತು ಅಂದ್ರೆ ಸೈನ್, ಪ್ಲಸ್ ಬಂತು ಅಂದ್ರೆ ಕಾಸ್. ಹಾಗಾದ್ರೆ ಇಲ್ಲಿ ಕಾಸ್ ಥೀಟಾ ಬೈ 2 ಏನಾಗ್ಬಿಡುತ್ತೆ? ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ಪ್ಲಸ್ ಬಿ ಕ್ಯಾಪ್ ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಅಲ್ಲ. ಆಯ್ತಲ್ಲ? ನೋಡಿ, ಇದು ಗೊತ್ತಿರ್ಬೇಕು. ನೋಡಿ, ಇದನ್ನ ಬೇಕಾದ್ರೆ ಪ್ರೂವ್ ಮಾಡ್ಕೋಬಹುದು. ಜಸ್ಟ್ ಪ್ರೂಫ್ ಹೇಳ್ತೀನಿ ನೋಡಿ. ಅರೆ ಡೈರೆಕ್ಟ್ ರಿಸಲ್ಟ್ ಗೊತ್ತಿರಲಿ. ನೋಡಿ, ಪ್ರೂಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ಪ್ಲಸ್ ಬಿ ಕ್ಯಾಪ್ ಹೋಲ್ ಸ್ಕ್ವೇರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕ್ಯಾಪ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಕ್ಯಾಪ್ ಡಾಟ್ ಬಿ ಕ್ಯಾಪ್. ಹೌದಾ? ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ಪ್ಲಸ್ ಬಿ ಕ್ಯಾಪ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಯೂನಿಟ್ ವೆಕ್ಟರ್ ತಾನೆ. ಹಾಗಾದ್ರೆ 1 ಸ್ಕ್ವೇರ್ ಪ್ಲಸ್ 2 ಇಂಟು ಎ ಡಾಟ್ ಬಿ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕ್ಯಾಪ್ ಇಂಟು ಕಾಸ್ ಥೀಟಾ. ಹೌದಾ? ಹಾಗಾದ್ರೆ ಇದು 1 ಪ್ಲಸ್ 2 ಇಂಟು 1 ಇಂಟು ಕಾಸ್ ಥೀಟಾ ಇಷ್ಟು ಬರುತ್ತಲ್ಲ. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ಪ್ಲಸ್ ಬಿ ಕ್ಯಾಪ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ 1 ಪ್ಲಸ್ 1 ಅಂದ್ರೆ 2 ಪ್ಲಸ್ 2 ಕಾಸ್ ಥೀಟಾ. ಹೌದಾ? 2 ಕಾಮನ್ ತಗೊಂಡೆ ಅಂದ್ರೆ 1 ಪ್ಲಸ್ ಕಾಸ್ ಥೀಟಾ, ಅಥವಾ 1 ಪ್ಲಸ್ ಕಾಸ್ ಥೀಟಾ ಅಂದ್ರೆ ಏನ್ ಬರುತ್ತೆ? 1 ಪ್ಲಸ್ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಮೈನಸ್ 1 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್. 2 2s ಆಫ್ 4 ಬಂದ್ಬಿಡುತ್ತೆ. ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ಪ್ಲಸ್ ಬಿ ಕ್ಯಾಪ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಎರಡು ಕಡೆ ಸ್ಕ್ವೇರ್ ರೂಟ್ ತಗೊಂಡೆ ಅಂದ್ರೆ ಏನ್ ಬರುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ಪ್ಲಸ್ ಬಿ ಕ್ಯಾಪ್ ಇಸ್ ಈಕ್ವಲ್ ಟು ರೂಟ್ 4 ಅಂದ್ರೆ 2 ಕಾಸ್ ಥೀಟಾ ಬೈ 2 ಬರುತ್ತೆ. ಹೌದಾ? ನೋಡಿ, ಇದು ರಿಸಲ್ಟ್. ಇದು ನೋಡಿ, ಡೈರೆಕ್ಟ್ ಆಗಿ ರಿಸಲ್ಟ್ ಗೊತ್ತಿತ್ತು ಅಂದ್ರೆ ಎಷ್ಟೊಂದ್ ಕಡೆ ಯೂಸ್ ಮಾಡ್ತೀವಿ ಅಷ್ಟೇ. ನೋಡಿ, ಅದೇ ರಿಸಲ್ಟ್ ನಲ್ಲಿ ಯೂಸ್ ಮಾಡ್ಕೊಂಡು ಕಾಸ್ ಥೀಟಾ ಬೈ 2 ಅಂದ್ರೆ ಏನ್ ಬರ್ಕೊಂಡಿದೀವಿ? ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ. ಅದಕ್ಕೆ ಇಲ್ಲಿ ಏನ್ ನೆನ್ಪಿಟ್ಕೊಂಡಿರಿ ಅಂದ್ರೆ ಪ್ಲಸ್ ಬಂತು ಅಂದ್ರೆ ಇನ್ ಟರ್ಮ್ಸ್ ಆಫ್ ಕಾಸ್ ಬರಿತೀವಿ, ಮೈನಸ್ ಬಂತು ಅಂದ್ರೆ ಇನ್ ಟರ್ಮ್ಸ್ ಆಫ್ ಸೈನ್ ಬರಿತೀವಿ ಅಷ್ಟೇ. ಹೌದಾ? ಅದಕ್ಕೆ ಇಲ್ಲಿ ಹಾಫ್ ಇಂಟು ಪ್ಲಸ್ ಬರ್ಕೊಂಡಿದೀನಿ. ಹೌದಾ? ಆಯ್ತಲ್ಲ ಇದು? ನೆಕ್ಸ್ಟ್ ನೋಡಿ 25. The value of b such that scalar product of the vectors I plus j plus k with the unit vector parallel to the sum of the vectors ಅಂತ ಹೇಳಿದ್ದಾರೆ. is 1 ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ನಮಗೆ ಇಂಪಾರ್ಟೆಂಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟಿಗೆ ಯೂನಿಟ್ ವೆಕ್ಟರ್ ಪ್ಯಾರಲಲ್ ಟು ದ ಸಮ್ ಆಫ್ ದ ವೆಕ್ಟರ್ಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಫಸ್ಟ್ ಸಮ್ ಆಫ್ ದ ವೆಕ್ಟರ್ಸ್ ತಗೊಂತೀನಿ. ಇಲ್ಲಿ ಫಸ್ಟಿಗೆ ಲೆಟ್ ಎ ವೆಕ್ಟರ್ ಇಸ್ ಈಕ್ವಲ್ ಟು ಐ ಪ್ಲಸ್ ಜೆ ಪ್ಲಸ್ ಕೆ ಅಂತ ಇರುತ್ತಾನೆ. ಅದನ್ನ 1,1,1 ತಗೊಂತೀನಿ. ನೋಡಿ, ಬಿ ವೆಕ್ಟರ್ನ 2i ಪ್ಲಸ್ 4j ಪ್ಲಸ್ 5k ಮೈನಸ್ 5k ತಗೋಬೇಕು. ಹೌದಾ? ನೋಡಿ, ಅಲ್ಲಿ ಏನ್ ಕೊಟ್ಟಿರೋದು? 2i ಪ್ಲಸ್ 4j ಮೈನಸ್ 5k ಅಂದ್ರೆ ಇದು 2 4 ಮೈನಸ್ 5. ಹೌದಾ? ನೆಕ್ಸ್ಟ್ ಸಿ ವೆಕ್ಟರ್ನ ಬಿ ಐ ಪ್ಲಸ್ 2j ಪ್ಲಸ್ 3k ತಗೊಂತೀನಿ. ದಟ್ ಈಸ್ ಈಕ್ವಲ್ ಇದು ಬಿ 2, 3. ಹೌದಾ? ನೋಡಿ, ಯೂನಿಟ್ ವೆಕ್ಟರ್ ಇಸ್ ಪ್ಯಾರಲಲ್ ಟು ದ ಸಮ್ ಆಫ್ ದ ವೆಕ್ಟರ್ಸ್. ಅಂದ್ರೆ ಫಸ್ಟ್ ಸಮ್ ಆಫ್ ದ ವೆಕ್ಟರ್ಸ್ ಕ್ಯಾಲ್ಕುಲೇಟ್ ಮಾಡಬಹುದಲ್ಲ. ಇಲ್ಲಿ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಅಂದ್ರೆ ಎರಡದು ಸಮ್ ಎಷ್ಟು ಬರುತ್ತೆ? ಬಿ ಪ್ಲಸ್ 2 ಮತ್ತೆ
4 plus 2 ಅಂದ್ರೆ 6 minus 5 plus 3 ಅಂದ್ರೆ minus 2. ಇದು ಸಮ್ ಆಯ್ತು ತಾನೆ. ಹಾಗಾದ್ರೆ ನೋಡಿ ಯೂನಿಟ್ ವೆಕ್ಟರ್ ಪ್ಯಾರಲಲ್ ಟು ಸಮ್ ಆಫ್ ಅಂತ ಹೇಳಿದ್ರೆ ನೋಡಿ ನಾವು ಯೂನಿಟ್ ವೆಕ್ಟರ್ ಪ್ಯಾರಲಲ್ ಟು ಬಿ ಪ್ಲಸ್ ಸಿ ಈಸ್ ಹೌದಾ. ಎನ್ ಕ್ಯಾಪ್ ಅಂತ ಹೇಳಿದ್ವಿ ಅಂದ್ರೆ ದಟ್ ಇಂಪ್ಲೈಸ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಹೌದಾ. ನೋಡಿ ಪ್ಯಾರಲಲ್ ಇತ್ತು ಅಂದ್ರೆ ಎರಡದು ಡೈರೆಕ್ಷನ್ ಸೇಮ್ ಆಗುತ್ತೆ ಮತ್ತೆ ಯೂನಿಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ 1 ಆಗಿರ್ಬೇಕು ಹೌದಾ. ಅದಕ್ಕೆ ಇದ್ರದ್ದು ಯೂನಿಟ್ ವೆಕ್ಟರ್ ಬರ್ಕೊಂಡ್ಬಿಡ್ತೀನಿ ನೋಡಿ. ಅದೇನಾಗುತ್ತೆ ಅಂದ್ರೆ ಬಿ ಪ್ಲಸ್ ಸಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಪ್ಲಸ್ ಸಿ ಆಗುತ್ತೆ ಹೌದಾ. ಬಿ ಪ್ಲಸ್ ಸಿ ಅಂದ್ರೆ ಜಸ್ಟ್ ನಮ್ಗೆ ಏನ್ ಬಂದಿರೋದು ಬಿ ಪ್ಲಸ್ 2 6 minus 2 ಬೈ ಮ್ಯಾಗ್ನಿಟ್ಯೂಡ್ ಅಂದ್ರೆ ರೂಟ್ ಆಫ್ ಬಿ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 36 ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4 ಹೌದಾ. ಇದು ಎನ್ ಕ್ಯಾಪ್ ಆಯ್ತು ಅಂದ್ರೆ ಇದೆಷ್ಟು ಬರೀಬಹುದು ಬಿ ಪ್ಲಸ್ 2 6 minus 2 ಬೈ ಸ್ಕ್ವೇರ್ ರೂಟ್ ಆಫ್ ಬಿ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 40 ಬರುತ್ತೆ ಹೌದಾ. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ನೋಡಿ ಇಲ್ಲಿ ಏನ್ ಕೊಟ್ಟಿರೋದು ಡಾಟ್ ಪ್ರೊಡಕ್ಟ್ ಆಫ್ ಎ ವೆಕ್ಟರ್ ವಿತ್ ಇದೇನಿದು ಎನ್ ಕ್ಯಾಪ್ ತಗೊಂಡಿರ್ತಾನೆ ವಿತ್ ಎನ್ ಕ್ಯಾಪ್ ಈಸ್ 1 ಅಂತ ಹೇಳಿದಾರೆ ಹೌದಾ. ಹಾಗಾದ್ರೆ ಇಲ್ಲಿ ಗಿವನ್ ಬರ್ಕೋಬೇಕು ನೋಡಿ ಗಿವನ್ ಎ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು 1 ಹೌದಾ. ನೋಡಿ ಇದನ್ನ ಯೂಸ್ ಮಾಡ್ಕೋಬೇಕಷ್ಟೇ. ಎ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ಅಂದ್ರೆ 1,1,1 ಎ ವೆಕ್ಟರ್ ಅಂದ್ರೆ ಹೌದಾ. ನೋಡಿ 1,1,1 ತಗೊಂಡಿದೀವಿ ಡಾಟ್ ಬಿ ಪ್ಲಸ್ 2 6 minus 2 ಬೈ ರೂಟ್ ಆಫ್ ಬಿ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 40 ಇಸ್ ಈಕ್ವಲ್ ಟು 1 ಹೌದಾ. ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂತೀನಿ ಮತ್ತೆ ಇವೆರಡದು ಡಾಟ್ ಪ್ರೊಡಕ್ಟ್ ಏನಾಗಬಹುದು 1 ಇಂಟು ಬಿ ಪ್ಲಸ್ 2 ಅಂದ್ರೆ ಬಿ ಪ್ಲಸ್ 2 1 ಇಂಟು 6 ಅಂದ್ರೆ 6 1 ಇಂಟು minus 2 ಅಂದ್ರೆ minus 2 ಇಸ್ ಈಕ್ವಲ್ ಟು ರೂಟ್ ಆಫ್ ಬಿ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 40 ಹೌದಾ. ಇದು ಪ್ಲಸ್ 2 minus 2 ಕ್ಯಾನ್ಸಲ್ ಆಗ್ಬಿಟ್ಟು ಬಿ ಪ್ಲಸ್ 6 ಇಸ್ ಈಕ್ವಲ್ ಟು ಬಿ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 40 ಹೌದಾ. ನೋಡಿ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು ಅಥವಾ ಆನ್ಸರ್ ಟು ಕ್ವಶನ್ ಓದ್ಬೋದು. ನೋಡಿ ಆನ್ಸರ್ ಟು ಕ್ವಶನ್ ಏನಾದ್ರು ಓದ್ವಿ ಅಂದ್ರೆ ಈಸಿ ಆಗ್ಬಿಡುತ್ತೆ. ನೋಡಿ ಫಸ್ಟ್ ಆಪ್ಷನ್ ಏನ್ ಕೊಟ್ಟಿರೋದು ಬಿ ಈಕ್ವಲ್ ಟು -2 ಬಿ ಈಕ್ವಲ್ ಟು -2 ಅಂದ್ರೆ ಎಲ್ ಎಚ್ ಎಸ್ ಏನಾಗುತ್ತೆ -2 ಪ್ಲಸ್ 6 ಅಂದ್ರೆ 4 ಆಯ್ತು ಆರ್ ಎಚ್ ಎಸ್ ರೂಟ್ 40 ಆಗುತ್ತೆ ಹೌದಾ. ಅಂದ್ರೆ ಎರಡು ಈಕ್ವಲ್ ಅಂತೂ ಆಗಲ್ಲ ಅದಕ್ಕೆ ಎ ಅಂತೂ ಅಲ್ಲ. ನೋಡಿ ಆಪ್ಷನ್ ಬಿ ಅಲ್ಲಿ ಬಿ ಈಕ್ವಲ್ ಟು -1 ಕೊಟ್ಟಿದ್ದಾರೆ ಎಲ್ ಎಚ್ ಎಸ್ ಏನಾಗ್ಬೋದು 4 6 - 1 ಅಂದ್ರೆ 5 ಆರ್ ಎಚ್ ಎಸ್ ಸ್ಕ್ವೇರ್ ರೂಟ್ ಆಫ್ 2 - 1 ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 40 ಅಂತ ಹೇಳಿದ್ರೆ ರೂಟ್ 41 ಎರಡು ಸೇಮ್ ಅಂತೂ ಬರಲ್ಲ ಅದಕ್ಕೆ ಬಿನೂ ಅಲ್ಲ. ಆಪ್ಷನ್ ಸಿ 0 ಕೊಟ್ಟಿದ್ದಾರೆ ಅಂದ್ರೆ ಇದಂತೂ ಎಲ್ ಎಚ್ ಎಸ್ ಏನ್ ಬರುತ್ತೆ 6 ಆರ್ ಎಚ್ ಎಸ್ ರೂಟ್ 4 ಪ್ಲಸ್ 40 ಅಂದ್ರೆ ರೂಟ್ 44 ಹೌದಾ. ಯಾಕೆ ಇದು ಬರಲ್ಲ. ಡಿ ಅಂದ್ರೆ 1 ಕೊಟ್ಟಿದ್ದಾರೆ ಬಿಗೆ 1 ನೋಡಿ ಎಲ್ ಎಚ್ ಎಸ್ ಏನಾಗುತ್ತೆ 6 + 1 ಅಂದ್ರೆ 7 ಆರ್ ಎಚ್ ಎಸ್ 2 + 1 ಅಂದ್ರೆ 3 ಸ್ಕ್ವೇರ್ ಅಂದ್ರೆ 9 + 40 ಅಂದ್ರೆ ರೂಟ್ 49 ಆಗ್ಬಿಟ್ಟು ಇದು 7 ಎರಡು ಸೇಮ್ ಬರ್ತಿದೆ ತಾನೆ ಹೌದಾ. ಅದಕ್ಕೆ ಆನ್ಸರ್ ಬಿ ಈಕ್ವಲ್ ಟು 1 ಬರುತ್ತೆ ಅಂದ್ರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ. ಅದು ನೋಡಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡು ಬಿ ವ್ಯಾಲ್ಯೂ ಕಂಡುಹಿಡಿಯೋಕೆ ಟ್ರೈ ಮಾಡ್ಬೋದು. ನೋಡಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬಿ ಪ್ಲಸ್ 2 ಹೋಲ್ ಸ್ಕ್ವೇರ್ ನ ಎಕ್ಸ್ಪ್ಯಾಂಡ್ ಮಾಡಿರ್ತಿರಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಬಿ ನ ಕಂಡುಹಿಡಿಬೇಕು ಆಯ್ತಲ್ಲ. ಆ ತರ ಆದ್ರೂ ಮಾಡ್ಕೋಬಹುದು ಅಥವಾ ಆನ್ಸರ್ ಟು ಕ್ವಶನ್ ಹೋದ್ರೂ ಈಸಿ ಆಗುತ್ತೆ. ಅಂದ್ರೆ ಫಸ್ಟ್ ಏನ್ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ನಮಗೆ ನೋಡಿ. ಫಸ್ಟ್ ಯೂನಿಟ್ ವೆಕ್ಟರ್ ಪ್ಯಾರಲಲ್ ಟು ಬಿ ಪ್ಲಸ್ ಸಿ ಅಂತ ಹೇಳಿದಾರೆ. ಅದಕ್ಕೆ ಫಸ್ಟ್ ನಾವೇನ್ ಕಂಡುಹಿಡ್ಕೊಂಡ್ವಿ ಅಂದ್ರೆ ಇಲ್ಲಿ ಬಿ ಪ್ಲಸ್ ಸಿ ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್ ಯೂನಿಟ್ ವೆಕ್ಟರ್ ನ ಕಂಡುಹಿಡ್ಕೊಂಡ್ವಿ. ಯೂನಿಟ್ ವೆಕ್ಟರ್ ಅಂದ್ರೆ ವೆಕ್ಟರ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಅದಾದ್ಮೇಲೆ ಎ ವೆಕ್ಟರ್ ಡಾಟ್ ಯೂನಿಟ್ ವೆಕ್ಟರ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ.
ಅದಕ್ಕೆ ಎ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡೋದಾಗ ಒಂದು ಈಕ್ವೇಶನ್ ಬಂತು, ಅದಕ್ಕೆ ಆನ್ಸರ್ ಟು ಕ್ವಶನ್ ಹೋದ್ವಿ, ಅವಾಗ ಬಿ ಇಸ್ ಈಕ್ವಲ್ ಟು 1 ಅಂತ ಗೊತ್ತಾಯ್ತು ಅಷ್ಟೇ. ಹೌದಾ ನೋಡಿ, ಅದಕ್ಕೆ ಐಡಿಯಾ ಗೊತ್ತಿರಬೇಕು ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 26. ನೋಡಿ, ಇಫ್ magnitude of A equal to 3, magnitude of B equal to 4, and angle between A and B and the theta is equal to 120 degree, then magnitude of 4A plus 3B is equal to ಅಂತ ಹೇಳ್ತಾರೆ. ನಾವು ಡೈರೆಕ್ಟ್ ಆಗಿ ಸ್ಕ್ವೇರ್ ಮಾಡ್ಕೊಂಡು ಟ್ರೈ ಮಾಡೋದಷ್ಟೇ. ನೋಡಿ, ನಾವು ಈ ತರ ಯಾವುದೇ ಕೊಟ್ಟರು ಸ್ಕ್ವೇರ್ ಮಾಡ್ಕೋಬೇಕಷ್ಟೇ. ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ 4A plus 3B ಹೋಲ್ ಸ್ಕ್ವೇರ್ ಅಂದ್ರೆ ಏನ್ ಬರೀಬಹುದು? 4 into magnitude of A whole square under 16 magnitude of A square, 3 square under 9 magnitude of B square plus 2AB ತಾನೆ, 2 into 4A vector dot 3B vector. ಹೌದಾ? 16 into magnitude of A ಅಂದ್ರೆ 3 ಕೊಟ್ಟಿದಾರಲ್ಲ, 3 square, magnitude of B ಅಂದ್ರೆ 4 square. ಹೌದಾ? ಇಲ್ಲಿ 2 4 2 is 8, 8 3 is 24 into A dot B ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ, 16 into 3 ಸ್ಕ್ವೇರ್ ಅಂದ್ರೆ 9, 9 into 4 ಸ್ಕ್ವೇರ್ ಅಂದ್ರೆ 16. ಹೌದಾ? ಪ್ಲಸ್ 24 into A dot B ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ B into ಮ್ಯಾಗ್ನಿಟ್ಯೂಡ್ ಆಫ್ A into ಮ್ಯಾಗ್ನಿಟ್ಯೂಡ್ ಆಫ್ B into ಕಾಸ್ ಟೀಟಾ, ಟೀಟಾ ಅಂದ್ರೆ 120 ಡಿಗ್ರಿ ಕೊಟ್ಟಿದ್ದಾರೆ. ಹೌದಾ? ಇದು ಸಿಂಪ್ಲಿಫೈ ಮಾಡ್ಬೇಕಷ್ಟೇ. 16 9s ಅಂದ್ರೆ 144 ಅಲ್ಲ, ಪ್ಲಸ್ 9 16s ಅನ್ನು ಸೇಮ್ 144, ಪ್ಲಸ್ 24 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ 3, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದ್ರೆ 4, ಕಾಸ್ 120 ಡಿಗ್ರಿ ಅಂದ್ರೆ -1/2. ಹೌದಾ? ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ, ಡೈರೆಕ್ಟ್ ಗೊತ್ತಿರಲಿ. ಕಾಸ್ 120 ಡಿಗ್ರಿ ಯಾವಾಗಲೂ ಏನಾಗಿರುತ್ತೆ ಅಂದ್ರೆ -1/2, ಯಾಕಂದ್ರೆ 120 ಸೆಕೆಂಡ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್ ಇರುತ್ತೆ. ಹೌದಾ? 2 1s 2 2s ಅಂದ್ರೆ 144 ಪ್ಲಸ್ 144 ಅಂದ್ರೆ 288, ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ 24 ಇಂಟು 3 ಇಂಟು 2. ಹೌದಾ? ನೋಡಿ, 3 ಇಂಟು 2 ಅಂದ್ರೆ ಎಷ್ಟು ಬರುತ್ತೆ ನಮಗೆ? ಅಲ್ಲಿ 6 ಆಗತ್ತಲ್ಲ. ಅಂದ್ರೆ 24 ಇಂಟು 6 ಅಂದ್ರೆ 144 ಬರ್ತದೆ. ಈಗ 6 4 24, 2 ಕ್ಯಾರಿ. ಹೌದಾ? ನೆಕ್ಸ್ಟ್ 6 2 12, 12 ಪ್ಲಸ್ 2 ಅಂದ್ರೆ 144. ಅಂದ್ರೆ ಇದು ಎಷ್ಟು ಬರ್ತಾ ಇದೆ? 144. ಹೌದಾ? ನೋಡಿ, ಇಲ್ಲಿ ಹೋಲ್ ಸ್ಕ್ವೇರ್ ಬಂದಿರೋದು. ಹಾಗಾದ್ರೆ ನಾವು ಮ್ಯಾಗ್ನಿಟ್ಯೂಡ್ ಆಫ್ 4A ಪ್ಲಸ್ 3B ಇಸ್ ಈಕ್ವಲ್ ಟು ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 144. ಸ್ಕ್ವೇರ್ ರೂಟ್ ಆಫ್ 144 ಅಂದ್ರೆ 12 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರ್ತದೆ ಅಷ್ಟೇ. ಹೌದಾ? ನೋಡಿ, ಈ ತರದ್ದು ಕಾಂಪಿಟೇಟಿವ್ ಕೇಳ್ಬೋದು, ಗೊತ್ತಿರಬೇಕು. ಹೋಲ್ ಸ್ಕ್ವೇರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡೋದು. ಹೌದಾ? ಅದಕ್ಕೆ ಮ್ಯಾಗ್ನಿಟ್ಯೂಡ್ ಆಫ್ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ A ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ B ಸ್ಕ್ವೇರ್ ಪ್ಲಸ್ 2 ಇಂಟು A ಡಾಟ್ ಬಿ. ಹೌದಾ? ಅದನ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 27. ಇಫ್ A dot I is equal to A dot I plus J is equal to A dot I plus J plus K, then A is ಅಂತ ಹೇಳಿದಾರೆ. ಹೌದಾ? ನೋಡಿ, ಆನ್ಸರ್ ಟು ಕ್ವಶನ್ ಹೋಗ್ಬೋದು, ಇಲ್ಲಿ ಈಸಿಯಾಗಿ ಬರುತ್ತೆ. ಹೌದಾ? ಅಥವಾ XYZ ತಗೊಂಡ್ಬಿಟ್ಟು ಟ್ರೈ ಮಾಡ್ಬೋದು. ನೋಡಿ, ಈ ತರ ಏನಾದ್ರು ತಗೊಂಡೆ ಅನ್ಕೊಳ್ಳಿ. ಲೆಟ್ A ವೆಕ್ಟರ್ ಇಸ್ ಈಕ್ವಲ್ ಟು XI ಪ್ಲಸ್ YJ ಪ್ಲಸ್ ZK ತಗೊಂಡ್ವಿ ಅಂದ್ರೆ, ಹಾಗಾದ್ರೆ ಇಲ್ಲಿ ನೋಡಿ A ಡಾಟ್ ಐ ಏನಾಗುತ್ತೆ ಅಂದ್ರೆ ಇದು X, Y, Z ಅನ್ಕೋಬಹುದು. ಅವಾಗ X, Y, Z ಡಾಟ್ ಐ ಅಂದ್ರೆ 100. ಇದು ಡಾಟ್ ಪ್ರಾಡಕ್ಟ್ ಏನಾಗುತ್ತೆ ಅಂದ್ರೆ X ಬರ್ತದೆ ಅಷ್ಟೇ. ಅದೇ ನೋಡಿ, ನಾವು A ಡಾಟ್ ಐ ಪ್ಲಸ್ ಜೆ ಏನಾಗುತ್ತೆ ಅಂದ್ರೆ X, Y, Z ಡಾಟ್ ಐ ಪ್ಲಸ್ ಜೆ ಅಂದ್ರೆ 1, 1, K ಇಲ್ಲ ತಾನೆ, ಅದಕ್ಕೆ 0. ಅಂದ್ರೆ ಇದು X ಪ್ಲಸ್ Y ಬರುತ್ತೆ. ಅದೇ ತರ A ಡಾಟ್ ಐ ಪ್ಲಸ್ ಜೆ ಪ್ಲಸ್ ಕೆ ಅಂತ ಹೇಳಿದ್ರೆ
x, y, z ಡಾಟ್ 1, 1, 1 ಅಂದ್ರೆ x ಪ್ಲಸ್ y ಪ್ಲಸ್ z ಬರುತ್ತೆ. ಹೌದಾ? ಹಾಗಾದ್ರೆ ನೋಡಿ therefore given ಏನಿರೋದು ಈಗ given a dot i is equal to a dot i plus j is equal to a dot i plus j plus k. ಹೌದಾ? ಅಂದ್ರೆ a dot i ಅಂದ್ರೆ ಎಷ್ಟು ಬಂದಿರೋದು x, ಇದು x ಪ್ಲಸ್ y, ಇದು x ಪ್ಲಸ್ y ಪ್ಲಸ್ z. ಹೌದಾ? ಇದು ಯೂಸ್ ಮಾಡ್ಕೊಂಡು ವ್ಯಾಲ್ಯೂ ಕಂಡುಹಿಡಿಬೇಕಷ್ಟೇ. ನೋಡಿ ಇವೆರಡು ಈಕ್ವೇಟ್ ಮಾಡ್ತೀನಿ, ಇವೆರಡು ಈಕ್ವೇಟ್ ಮಾಡ್ತೀನಿ. ನೋಡಿ ಇವೆರಡು ಈಕ್ವೇಟ್ ಮಾಡಿದೆ ಅಂದ್ರೆ x is equal to x plus y, x ಕ್ಯಾನ್ಸಲ್ ಆಗ್ಬಿಟ್ಟು y equal to 0 ಬರುತ್ತೆ. ಹೌದಾ? ನೋಡಿ ಇವೆರಡನ್ನು ಈಕ್ವೇಟ್ ಮಾಡಿದೆ ಅಂದ್ರೆ x plus y is equal to x plus y plus z. ಅವಾಗ x plus y ಕ್ಯಾನ್ಸಲ್ ಆಗ್ಬಿಟ್ಟು z equal to 0 ಬರುತ್ತೆ. ಹೌದಾ? ಅಂದ್ರೆ x 0 ಆಗುತ್ತೆ, ಸಾರಿ y ನು 0 ಆಗುತ್ತೆ, z 0 ಆಗುತ್ತೆ ತಾನೆ. ಹೌದಾ? ಹಾಗಾದ್ರೆ a ವೆಕ್ಟರ್ ಏನಾಗಬಹುದು? therefore a ವೆಕ್ಟರ್ is equal to xi plus yj plus zk ಇದೆ. y 0 ಮತ್ತೆ z 0 ಬರ್ಕೊಂಡೆ ಅಂದ್ರೆ ಇದು x ಇಂಟು i ಬರುತ್ತೆ. ಹೌದಾ? ಅಂದ್ರೆ x ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ x ಇಂಟು i ಅಂತ ಹೇಳಿದ್ರೆ ಇಲ್ಲಿ x ಇರೋ ಜಾಗದಲ್ಲಿ 1 ಕೊಟ್ಟಿದ್ದಾರೆ ಅಷ್ಟೇ, i ಬರುತ್ತೆ ಅಷ್ಟೇ. ಹೌದಾ? ನೋಡಿ i 2i 3i 4i ಏನೇ ಇದ್ರು ಆನ್ಸರ್ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಗೊತ್ತಾಯ್ತಲ್ಲ? ಅಥವಾ ಇದನ್ನು ಆನ್ಸರ್ ಟು ಕ್ವಶನ್ ಹೋದ್ರೂ ಬರುತ್ತೆ. ನೆಕ್ಸ್ಟ್ ನೋಡಿ 28. If magnitude of a vector is equal to 3, magnitude of b vector equal to 4, then a value of lambda for which a plus lambda b is perpendicular to a minus lambda b. ಹೌದಾ? ನೋಡಿ ಈಸಿ ಕೊಟ್ಟಿದ್ದಾರೆ. ನೋಡಿ ಮತ್ತೆ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತ ಏನಾದ್ರು ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ನೋಡಿ ಇಲ್ಲಿ ಏನ್ ಕೊಟ್ಟಿರೋದು ನಮಗೆ given a plus lambda b is perpendicular to a minus lambda b ಅಂದ್ರೆ a plus lambda b dot a minus lambda b equal to 0. ಹೌದಾ? ನೋಡಿ ಇದು a plus b into a minus b ತರ ಇದೆ ತಾನೆ. ಅದಕ್ಕೆ ಡೈರೆಕ್ಟ್ ಆಗಿ ಏನ್ ಬರೀಬಹುದು ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಬರೀಬಹುದು. ನೋಡಿ ಇದು ಗೊತ್ತಿರ್ಲಿ, ಯೂಸ್ ಆಗುತ್ತೆ ಎಷ್ಟೊಂದ್ ಕಡೆ. a ಪ್ಲಸ್ ಬಿ ಡಾಟ್ a ಮೈನಸ್ ಬಿ ಅಂದ್ರೆ ಯಾವಾಗಲೂ ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ ಬರುತ್ತೆ. ಇದು ಗೊತ್ತಿರಬೇಕು. ನೋಡಿ ಹಾಗೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ a ಅಂದ್ರೆ 3 ಕೊಟ್ಟಿದಾರಲ್ಲ, 3 ಸ್ಕ್ವೇರ್ ಮೈನಸ್ ಇದನ್ನ ಮಾಡ್ಲಸ್ ಆಫ್ ಲ್ಯಾಂಬ್ಡಾ ಹೋಲ್ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ ಬರ್ಕೊಂತೀನಿ. ಹೌದಾ? 3 ಸ್ಕ್ವೇರ್ ಅಂದ್ರೆ 9 ಇಸ್ ಈಕ್ವಲ್ ಟು ಮೈನಸ್ ಇರೋದು ಈ ಕಡೆ ತಗೊಂತಾ ಇದೀನಿ, ಮಾಡ್ಲಸ್ ಆಫ್ ಲ್ಯಾಂಬ್ಡಾ ಹೋಲ್ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ b ಅಂದ್ರೆ 4 ತಾನೆ, 4 ಸ್ಕ್ವೇರ್ ಅಂದ್ರೆ 16 ಅಥವಾ ಮಾಡ್ಲಸ್ ಆಫ್ ಲ್ಯಾಂಬ್ಡಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9/16 ಅಥವಾ ಮಾಡ್ಲಸ್ ಆಫ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನ್ ಬರುತ್ತೆ 3/4. ಹೌದಾ? ಮಾಡ್ಲಸ್ ರಿಮೂವ್ ಮಾಡಿದೆ ಅಂದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3/4 ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಇಲ್ಲಿ ಒಂದ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಷ್ಟೇ 3/4 ಅಂತೇಳಿ. ಈಗ ಮೈನಸ್ 3/4 ಬರ್ಬೋದು. ಗೊತ್ತಾಯ್ತಲ್ಲ? ನೆಕ್ಸ್ಟ್ 29. If theta be the angle between two vectors a and b, then a dot b greater than or equal to 0 if ಅಂತ ಹೇಳಿದ್ದಾರೆ. ನೋಡಿ ಈಸಿ ಇದೆ, ಡೈರೆಕ್ಟ್ ಆಗಿ given ಏನಿರೋದು a dot b is greater than or equal to 0. a dot b ಅಂದ್ರೆ ಫಾರ್ಮುಲಾ magnitude of a into magnitude of b into cos theta greater than or equal to 0. ನೋಡಿ ಇವೆರಡನ್ನು RHS ಗೆ ತಗೊಂಡೆ ಅಂದ್ರೆ cos theta greater than or equal to 0 ಬರುತ್ತೆ. ಹೌದಾ? ಅಂದ್ರೆ cos theta is ಪಾಸಿಟಿವ್. ನೋಡಿ cos theta ಪಾಸಿಟಿವ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ ಅಂದ್ರೆ ನಮಗೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ ಅಷ್ಟೇ. ಹೌದಾ? ಹಾಗಾದ್ರೆ ಇಲ್ಲಿ ಎಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಇದೆ ಅಂತ ನೋಡ್ಕೋಬೇಕಷ್ಟೇ. ಅಂದ್ರೆ ಇಲ್ಲಿ ಏನ್ ಬರೀಬಹುದು ಅಂದ್ರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಥೀಟಾ ಲೆಸ್ ದೆನ್ ಆರ್ ಈಕ್ವಲ್ ಟು π/2 ಬರೀಬಹುದು. ಯಾಕಂದ್ರೆ ಇದೇನಾಗಿರುತ್ತೆ ನಮಗಿದು ಫಸ್ಟ್ ಕ್ವಾಡ್ರೆಂಟ್. ಹೌದಾ? ಅಂದ್ರೆ ಆನ್ಸರ್ ಸಿ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಒಂದು ನೋಡಿ, ಥರ್ಡ್ ಒನ್ 30. If a vector is equal to I plus 2j minus 3k
and b vector is equal to 3i minus j plus 2k, then the angle between the vectors a plus b and a minus b ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಎ ಪ್ಲಸ್ ಬಿ ಅಂಡ್ ಎ ಮೈನಸ್ ಬಿ ಹೇಳಿದಾರೆ ತಾನೆ. ಹಾಗಾದ್ರೆ ನೋಡಿ ಫಸ್ಟ್ ಎ ಪ್ಲಸ್ ಬಿ ಕಂಡುಹಿಡಿಯೋದು, ನೆಕ್ಸ್ಟ್ ಎ ಮೈನಸ್ ಬಿ ಕಂಡುಹಿಡಿಯೋದು. ಹಾಗಾದ್ರೆ ನೋಡಿ ನಾವು ಎ ಪ್ಲಸ್ ಬಿ ಅಂತ ಹೇಳಿದ್ರೆ ಎ ಅಂದ್ರೆ ಏನಿರೋದು 1 2 ಮೈನಸ್ 3 ಪ್ಲಸ್ ಬಿ ಅಂದ್ರೆ 3 ಮೈನಸ್ 1 2. ಹೌದಾ? ಎರಡು ಆಡ್ ಮಾಡಿದೆ ಅಂದ್ರೆ 1 ಪ್ಲಸ್ 3 ಅಂದ್ರೆ 4, 2 ಮೈನಸ್ 1 ಅಂದ್ರೆ 1, ಮೈನಸ್ 3 ಪ್ಲಸ್ 2 ಅಂದ್ರೆ ಮೈನಸ್ 1. ಎ ಮೈನಸ್ ಬಿ ಅಂದ್ರೆ 1 2 ಮೈನಸ್ 3 ಮೈನಸ್ ಆಫ್ 3 ಮೈನಸ್ 1 2. ಹೌದಾ? 1 ಮೈನಸ್ 3 ಅಂದ್ರೆ ಮೈನಸ್ 2, 2 ಪ್ಲಸ್ 1 ಅಂದ್ರೆ 3, ಮೈನಸ್ 3 ಮೈನಸ್ 2 ಅಂದ್ರೆ ಮೈನಸ್ 5. ಹೌದಾ? ನೋಡಿ ಈಗ ಇವೆರಡದು ಡಾಟ್ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾವು. ಎ ಪ್ಲಸ್ ಬಿ ಡಾಟ್ ಎ ಮೈನಸ್ ಬಿ ಡಾಟ್ ಪ್ರಾಡಕ್ಟ್ ಏನ್ ಬರೋದು 4 ಇಂಟು ಮೈನಸ್ 2 ಅಂದ್ರೆ ಮೈನಸ್ 8, 1 ಇಂಟು 3 ಅಂದ್ರೆ ಪ್ಲಸ್ 3, ಮೈನಸ್ 1 ಇಂಟು ಮೈನಸ್ 5 ಅಂದ್ರೆ ಪ್ಲಸ್ 5, ಮೈನಸ್ 8 ಪ್ಲಸ್ 3 ಅಂದ್ರೆ ಮೈನಸ್ 5, ಮೈನಸ್ 5 ಪ್ಲಸ್ 5 ಅಂದ್ರೆ 0. ನೋಡಿ ಡಾಟ್ ಪ್ರಾಡಕ್ಟ್ ಏನಾದ್ರು 0 ಇತ್ತು ಅಂದ್ರೆ ಏನಾಗಿರುತ್ತೆ ಅಂದ್ರೆ ನಮಗೆ ಪರ್ಪೆಂಡಿಕ್ಯುಲರ್ ಆಗ್ಬೇಕಲ್ಲ. ಯಾಕೆ ಎ ಪ್ಲಸ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಮೈನಸ್ ಬಿ ಆಯ್ತು. ಹೌದಾ? ಪರ್ಪೆಂಡಿಕ್ಯುಲರ್ ಅಂದ್ರೆ ಆಂಗಲ್ 90 ಡಿಗ್ರಿ ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಸಿ ಬರ್ತಾ ಇದೆ, ಗೊತ್ತಾಯ್ತಲ್ಲ? ನೋಡಿ ಅಕಸ್ಮಾತ್ ಏನಾದ್ರು ಡಾಟ್ ಪ್ರಾಡಕ್ಟ್ 0 ಬರಲಿಲ್ಲ ಅಂದ್ರೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೊಂಡ್ಬಿಟ್ಟು ಈ ಫಾರ್ಮುಲಾನ ಯೂಸ್ ಮಾಡ್ಬೇಕಿತ್ತು. ನೋಡಿ ಡಾಟ್ ಪ್ರಾಡಕ್ಟ್ ಏನಾದ್ರು 0 ಬರಲಿಲ್ಲ ಅಂದ್ರೆ ನಮಗೆ ಈ ಫಾರ್ಮುಲಾ ಗೊತ್ತಿದೆ ತಾನೆ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಹೌದಾ? ನೋಡಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಆಯ್ತಲ್ಲ? ಆದ್ರೆ ಡಾಟ್ ಪ್ರಾಡಕ್ಟ್ 0 ಬರ್ತಾ ಇದೆ. ಡಾಟ್ ಪ್ರಾಡಕ್ಟ್ 0 ಬರುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಆಂಗಲ್ ನ 90 ಡಿಗ್ರಿ ಬರ್ಕೊಂಡ್ಬಿಟ್ರೆ ಆಗುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ನೋಡಿ 31. ಸ್ವಲ್ಪ ಡಿಫರೆಂಟ್ ಇದೆ, ನೋಡ್ಕೊಳ್ಳಿ. ಇಫ್ 3 ವೆಕ್ಟರ್ಸ್ ಎ ಬಿ ಸಿ ಸ್ಯಾಟಿಸ್ಫೈ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಇಸ್ ಈಕ್ವಲ್ ಟು 0 ವೆಕ್ಟರ್ ಅಂತ ಹೇಳಿದ್ನ, ಅಂಡ್ magnitude of A equal to 3, magnitude of B is equal to 5, magnitude of C is equal to 7, then the angle between A and B. ನೋಡಿ ಇಲ್ಲೊಂದು ಫಾರ್ಮುಲಾ ಗೊತ್ತಿರ್ಬೇಕಿದು. ನೋಡಿ ಇದನ್ನು ಯೂಸ್ ಮಾಡ್ಕೊಳ್ಳೋದು ಎಷ್ಟೊಂದ್ಸಲ ಕಾಂಪಿಟೇಟಿವ್ ಕೇಳಿದ್ದಾರೆ. ನೋಡಿ ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ವೆಕ್ಟರ್ ಆಗಿತ್ತು ಅಂತ, ದೆನ್ ನೋಡಿ ಫಸ್ಟ್ ಒನ್, theta is the angle between, ಅಥವಾ ಆಲ್ಫಾ ಅಂತ ತಗೊಂಡ್ಬಿಡ್ತೀನಿ ನೋಡಿ, ಆಲ್ಫಾ ಬಿ ದ ಆಲ್ಫಾ ಇಸ್ ದ ಆಂಗಲ್ ಬಿಟ್ವೀನ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಆಯ್ತು ಅಂದ್ರೆ ದೆನ್ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು, ನೋಡಿ ಯಾವ್ದಾದಕ್ಕಿರೋದು ಎ ಅಂಡ್ ಬಿ ಇದೆ ತಾನೆ, ಅಂದ್ರೆ ಸಿ ಇಲ್ಲ ಅಂದ್ರೆ ಫಸ್ಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಬರಿಬೇಕು, ಹೋಲ್ ಸ್ಕ್ವೇರ್ ಮೈನಸ್ magnitude of A whole square, magnitude of B whole square divided by 2 into magnitude of A into magnitude of B by 3. ಇದಕ್ಕೆ ಆಕ್ಚುಲಿ ಕ್ವಸೈನ್ ರೂಲ್ ಅಂತ ಹೇಳ್ತೀವಿ, ಗೊತ್ತಿರ್ಬೇಕು ನೋಡಿ, ಇಂಪಾರ್ಟೆಂಟ್. ಈಗ ಇದನ್ನೇ ನಾನೀಗ ನೋಡಿ ಬೀಟಾ ಈಸ್ ದ ಆಂಗಲ್ ಬಿಟ್ವೀನ್ ಬಿ ಅಂಡ್ ಸಿ ಇತ್ತು ಅಂದ್ರೆ ದೆನ್ ನೋಡಿ ಬಿ ಅಂಡ್ ಸಿ ಇತ್ತು ಅಂದ್ರೆ ಕಾಸ್ ಬೀಟಾ ಇಸ್ ಈಕ್ವಲ್ ಬಿ ಇದೆ ಸಿ ಇದೆ, ಯಾವ್ದಿಲ್ಲ ಅಲ್ಲಿ, ಎ ಇಲ್ಲ ತಾನೆ, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಅಂತ ಬರಿತೀವಿ. ಹೌದಾ? ಅಂದ್ರೆ ಅಲ್ಲಿ ಯಾವ್ದಿರಲ್ಲ ಅದನ್ನ ನೋಡ್ಕೊಂಡ್ಬಿಟ್ಟು ಬರಿಬೇಕು. ಗೊತ್ತಲ್ಲ? ಇದೇ ತರ ಇನ್ನೊಂದು ಯಾವ್ದು ಬರಿಬೋದು ಅಂದ್ರೆ ಗಾಮಾ ಈಸ್ ದ ಆಂಗಲ್ ಬಿಟ್ವೀನ್ ಎ ಬಿ ಬಿ ಸಿ ಸಿ ಎ ಅಂತ ಹೇಳಿದ್ವಿ ಅಂದ್ರೆ ಸಿ ಅಂಡ್ ಎ ಅಂತ ಹೇಳಿದ್ವಿ ಅಂದ್ರೆ ದೆನ್ ಕಾಸ್ ಗಾಮಾ ಇಸ್ ಈಕ್ವಲ್ ಟು ಬಿ ಇಲ್ಲ ತಾನೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು
ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಅಂತ ಹೇಳ್ತೀವಿ. ಹೌದಾ? ನೋಡಿ, ಇದು ಮೂರು ಫಾರ್ಮುಲಾ ಗೊತ್ತಿರಲಿ. ಈ ಮೂರು ಫಾರ್ಮುಲಾ ಯಾವಾಗ ಅಪ್ಲೈ ಮಾಡಬಹುದು ಅಂದ್ರೆ, ಇಫ್ ಅಂಡ್ ಓನ್ಲಿ ಇಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಇಸ್ ಈಕ್ವಲ್ ಟು 0 ವೆಕ್ಟರ್ ಆಗಿರ್ಬೇಕು. ಹೌದಾ? ಹಾಗಾದ್ರೆ ನೋಡಿ, ಈಗ ಬರುತ್ತೆ ಇದಕ್ಕೆ. ನೋಡಿ, ನಾವು ದ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಅಂತ ಕೇಳಿದ್ರೆ ತಾನೆ, ಹಾಗಾದ್ರೆ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಡೈರೆಕ್ಟ್ ಫಾರ್ಮುಲಾ ಏನು, ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ಹೋಲ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಹೋಲ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಹೌದಾ? ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ಹೋಲ್ ಸ್ಕ್ವೇರ್ ಅಂದ್ರೆ 7 ಸ್ಕ್ವೇರ್ ಬರುತ್ತೆ, ಮೈನಸ್ 3 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಡಿವೈಡ್ ಬೈ 2 ಇಂಟು 3 ಇಂಟು 5. 7 ಸ್ಕ್ವೇರ್ ಅಂದ್ರೆ 49 ಮೈನಸ್ 9 ಮೈನಸ್ 25 ಡಿವೈಡೆಡ್ ಬೈ 2 ಇಂಟು 15 ಬರಿಬೋದಲ್ಲ. 49 ಮೈನಸ್ 9 ಅಂದ್ರೆ 40, 40 ಮೈನಸ್ 25 ಅಂದ್ರೆ 15 ಬರುತ್ತಲ್ಲ, ಅಂದ್ರೆ 15 ಬೈ 30 ಬರ್ತಾ ಇದೆ. 15 ಬೈ 30 ಅಂದ್ರೆ ಹಾಫ್ ಆಯ್ತು. ಅಂದ್ರೆ ಇಲ್ಲಿ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಹಾಫ್ ಆಯ್ತು ಅಂದ್ರೆ ಆಲ್ಫಾ ಇಸ್ ಈಕ್ವಲ್ ಟು 60 ಡಿಗ್ರಿ ಬರುತ್ತೆ. ಹೌದಾ? ಕಾಸ್ 60 ಡಿಗ್ರಿ ಅಂದ್ರೆ ಹಾಫ್ ಅಲ್ಲ, ಅಥವಾ ಪೈ ಬೈ 3 ಅಂತಾನು ಬರಿಬಹುದು. ಅಂದ್ರೆ ಆಪ್ಷನ್ ಸಿ ಬರುತ್ತೆ. ನೋಡಿ, ಇದನ್ನು ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ಅಂದ್ರೆ ಇಲ್ಲಿ ನಮಗೆ ಎ ಅಂಡ್ ಬಿ ಕೇಳಿದಾರೆ. ಸಿಇಟಿ ಅಲ್ಲೆಲ್ಲ ಎ ಅಂಡ್ ಬಿ ನೇ ಕೇಳಬೇಕು ಅಂತಿಲ್ಲ. ಬಿ ಅಂಡ್ ಸಿ, ಸಿ ಅಂಡ್ ಎ ಕೇಳಿದ್ರು ಅಲ್ಲಿ ಯಾವ್ದಿರಲ್ಲ ಅಂತ ನೋಡ್ಕೊಂಡ್ ಬರಿಬೇಕು. ಇಲ್ಲಿ ಸಿ ಅಂಡ್ ಎ ಅಂತಿದೆ ಅಂದ್ರೆ ಬಿ ಇಲ್ಲ. ಫಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಬರ್ಕೊಂಡು ನೆಕ್ಸ್ಟ್ ಫಾರ್ಮುಲಾ ಬರ್ಕೊಂತೀವಿ. ಹೌದಾ? ಇದಕ್ಕೆ ನಾವು ಕೊಸೈನ್ ರೂಲ್ ಅಂತ ಹೇಳ್ತೀವಿ, ಗೊತ್ತಿರ್ಬೇಕಿದು ಜಸ್ಟ್. ನೆಕ್ಸ್ಟ್ ನೋಡಿ 32. If the sum of two unit vector is a unit vector, then the magnitude of their difference is ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಸಮ್ ಆಫ್ ಟೂ ಯೂನಿಟ್ ವೆಕ್ಟರ್ ಇಸ್ ಎ ಯೂನಿಟ್ ವೆಕ್ಟರ್ ಅಂತ ಹೇಳಿದಾರಲ್ಲ, ಅದ ನೋಡಿ ಅದನ್ನ ಬರ್ಕೊಂತೀನಿ ಅಷ್ಟೇ. ಗಿವನ್ ಸಮ್ ಆಫ್ ಟೂ ಯೂನಿಟ್ ವೆಕ್ಟರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 1, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಈಕ್ವಲ್ ಟು 1, ಜೊತೆಗೆ ಅದ್ರ ಸಮ್ಮು ಏನಂತ ಹೇಳಿದಾರೆ ಅಂದ್ರೆ 1 ಅಂತಾನೆ ಕೊಟ್ಟಿದ್ದಾರೆ. ಹೌದಾ? ಸಮ್ ಆಫ್ ಟೂ ಯೂನಿಟ್ ವೆಕ್ಟರ್ ಇಸ್ ಅ ಯೂನಿಟ್ ವೆಕ್ಟರ್, ದೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದೇರ್ ಡಿಫರೆನ್ಸ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಕೇಳಿದಾರೆ ಅಷ್ಟೇ. ಹೌದಾ? ನೋಡಿ, ಇದು ಈಸಿ ಇದೆ. ನೋಡಿ, ಇಲ್ಲಿ ಏನ್ ಫಾರ್ಮುಲಾ ಗೊತ್ತಿದೆ ಅಂದ್ರೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ ಬರೀಬಹುದು ಅಂದ್ರೆ 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಅಂತ ಬರೀಬಹುದು. ಹೌದಾ? ಯಾಕಂದ್ರೆ ಇಲ್ಲೂ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಡಾಟ್ ಬಿ ಬರುತ್ತೆ. ಇಲ್ಲಿ ಮೈನಸ್ 2 ಇಂಟು ಎ ಡಾಟ್ ಬಿ ಬರುತ್ತೆ, ಪ್ಲಸ್ 2 ಇಂಟು ಎ ಡಾಟ್ ಬಿ ಮೈನಸ್ 2 ಇಂಟು ಎ ಡಾಟ್ ಬಿ ಕ್ಯಾನ್ಸಲ್ ಆಗ್ಬಿಟ್ಟು ಇದು ಬರುತ್ತೆ. ಹೌದಾ? ನೋಡಿ, ಎಲ್ಲ ವ್ಯಾಲ್ಯೂಸ್ ಬರ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಅಂದ್ರೆ 1 ತಾನೆ, 1 ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು 1 ಪ್ಲಸ್ 1. ಹೌದಾ? 1 ಪ್ಲಸ್ 1 ಅಂದ್ರೆ 2, 2 2s 4 ಆಯ್ತು. ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಮೈನಸ್ 1, 4 ಮೈನಸ್ 1 ಅಂದ್ರೆ 3. ಯಾಕಂದ್ರೆ 1 ಸ್ಕ್ವೇರ್ ಆರ್ ಎಚ್ ಎಸ್ ಬಂತು ಅಂದ್ರೆ ಮೈನಸ್ 1 ಅಲ್ಲ. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಏನಾಗ್ತದೆ, ರೂಟ್ 3 ಬಂತು. ಅಂದ್ರೆ ಆಪ್ಷನ್ ಬಿ. ಹೌದಾ? ನೋಡಿ, ಈಸಿ ಇದೆ. ಅದಕ್ಕೆ ಇಷ್ಟು ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಲಿ ಅಷ್ಟೇ, ಯಾವ ತರ ಮಾಡ್ಕೊಂತ ಇದ್ದೀವಿ ಅಂತೇಳಿ. ಗೊತ್ತಾಯ್ತಲ್ಲ? ಇಲ್ಲಿ ನೋಡಿ, ಉಳಿದಿರೋ ಪ್ರಾಬ್ಲಮ್ನ ನಾಳೆ ಕ್ಲಾಸಲ್ಲಿ ತಗೊಂತೀನಿ ನಾನು.